ಪುಸ್ತಕ ನೋಡಿಯಾ ಅಂತ ಕೇಳಿದ್ರೆ, ಇಲ್ಲ ಸರ್ ಅಂದೆ. ನಮ್ಮ ಹತ್ರ ಐತೆ ಬಾ ಅಂದ್ರು ಅವ್ರು. ಅವ್ರಿಗೆ ಪುಸ್ತಕ ಬಂದ್ರೆ ಖುಷಿ. ಹಂಗೆ ನಾವು ಓದ ಕೂಡಲೇ ಏನೋ ತಪ್ಪು ಉಳಿಸಿ ನೀನು ಅಂದ್ರು ಅವ್ರು. ಅಂದ್ರೆ ಪ್ರೂಫ್ ಸರಿ ನೋಡಿಲ್ಲ ಅನ್ನೋದು ಹೇಳಿದ್ರು ಅವ್ರು, ನೀವು ಭಾಳ ತಪ್ಪು ಉಳಿಸಿನ ಅಂತ. ಇಲ್ಲ ಸರ್ ಆದಷ್ಟು ನೀವು ನೋಡಿರಿ ನಾನು ನೋಡಿನಿ ಅಂದೆ ನಾನು. ಬೇಡ ಮತ್ತು 600 ಕೊಟ್ಟಿದ್ದು ಅದು ಸ್ವಲ್ಪ ಹೆಚ್ಚು ಕಮ್ಮಿ 1-2 ಉಳಿದಿರ್ಬೋದು ಅಂದೆ. ಅವ್ರು ಎಷ್ಟು ಶಾರ್ಪ್ ಅಂದರೆ ಆ ಪುಕ್ಕ ಎಲ್ಲದನ್ನೂ ಅಲ್ಲೇ ನೋಡೇ ಬಿಟ್ಟಾರೆ ರಾತ್ರಿ ಬಂದಾಗ. ನೋಡಿ ಏನು ಹೇಳಿದ್ರು ಅಂದರೆ, ಮರ್ತ್ಯಲೋಕದ ಮಹಾಗಣಗಳಿಗೆ ಶರಣಾರ್ಥಿ ಬಸವಣ್ಣನ ಕಾಲಜ್ಞಾನ ವಚನ ಕಾಲ ಪುಲಿ ಸ್ಟಾಪ್ ಬೇಕಾ ಬೇಡ ಅಂದರು. ಒಂದು ಸಣ್ಣ ಪುಲಿ ಸ್ಟಾಪ್. ಮರ್ತ್ಯಲೋಕದ ಮಹಾಗಣಗಳಿಗೆ ಶರಣಾರ್ಥಿ ಅಲ್ಲಿ ಪುಲಿ ಸ್ಟಾಪ್ ಬೇಕಾಗಿತ್ತು. ಅಲ್ಲಿ ಪುಲಿ ಸ್ಟಾಪ್ ಇಲ್ಲ. ಇದು ನನ್ನ ಬುಕ್ದ ನೋಡ್ರಿ ಇಲ್ಲ ಅದು. ಅದಕ್ಕೆ ಹೇಳಿದ್ರೆ ಅಲ್ಲೊಂದು ಪುಲಿ ಸ್ಟಾಪ್ ಬೇಕಾ ಬೇಡ ಅಂತಂದ್ರು. ಬೇಕಾಗಿತ್ತು ಸರ್ ಅಂತಂದೆ. ಮತ್ತೇನು ಪ್ರೂಫ್ ನೋಡಿ ನೀನು ಅಂತಂದ್ರು. ಅಂದರೆ ಆ ಪ್ರಖರವಾಗಿರುವಂಥ ವಿದ್ವಾಂಸರು ಅವರೆಲ್ಲ. ಅದು ನಮ್ಮ ಭಾಗ್ಯ. ಅವರು ಕುಲಪತಿಗಳಾದಾಗ ನಾವು ಅಲ್ಲಿ ಕೆಲಸ ಮಾಡಿದ್ವಿ ಮತ್ತು ಅಷ್ಟು ಕೆಲಸ ಕಲ್ತೀವಿ ಅನ್ನೋದೇ ನಮಗೆ ಇರಬೇಕಾಗಿರುವಂಥ ಒಂದು ಕ್ರೆಡಿಟ್. ಆ ದೃಷ್ಟಿಯಿಂದ ಅವರಿಗೂ ಸಲ್ಲಬೇಕದು ಆ ಕ್ರೆಡಿಟ್ ಅವ್ರಿಗೆ. ಆ ಪುಸ್ತಕ ನಾನು ಸಂಪಾದನೆ ಮಾಡೀನಿ ಅಷ್ಟೇ. ಅದಕ್ಕೆಲ್ಲ ಮಾರ್ಗದರ್ಶನ ಮಾಡಿದಂಥವ್ರು ಕಲಬುರ್ಗಿ ಅವರು ಅದರ ಬರೆದಾಗ ನನಗೆ ಯಾವ ಪ್ರಶಸ್ತಿಗೆ ಅಂತೂ ದೊಡ್ಡ ಮಾತಾಡೋಲ್ಲ. ಶರಣರಿಗೆ ಎಂದು ಜಾಗತಿಕ ಪ್ರಸಿದ್ಧಿಯನ್ನು ತಂದು ಕೊಟ್ಟದ್ದು ವಚನ ಸಾಹಿತ್ಯವಾದರೂ ಅವರ ವಚನೇತರ ಸಾಹಿತ್ಯ ಹೆಚ್ಚು ಸಲ ದಾಖಲೆಗೊಳ್ಳುತ್ತಾ ಬಂದಿದೆ. ಕರುಣೆಸಿಗೆ, ಮಿಶ್ರಾರ್ಪಣ, ಮಂತ್ರಗೋಪ್ಯ ಹೀಗೆ ಇವು ಕುತೂಹಲವನ್ನು ಕೆರಳಿಸುವಂಥ ಕಾವ್ಯಗಳು. 10 ಕಡೆಗೆ ಹಂಚಿ ಹೋಗಿದ್ದ ಹಸ್ತಪ್ರತಿ ಮೂಲದ ಈ ಸಾಹಿತ್ಯವನ್ನು ಸಂಗ್ರಹಿಸಿ ಸಂಸ್ಕರಿಸಿ ಕನ್ನಡಿಗರ ವಚನಕಾರರ ಮತ್ತೊಂದು ಮಗ್ಗಲನ್ನು ಕನ್ನಡಿಗರಿಗೆ ತೋರಿಸಿಕೊಟ್ಟ ರವೀಂದ್ರನಾಥ್ ಅವರ ಸಮಗ್ರಷ್ಟ ಶ್ರಮಕ್ಕೆ ನನ್ನ ಕೃತಜ್ಞತೆಗಳು ಅಂತ ಬರೆದಾರೆ. ಅವರಿಂದ ಅವ್ರು ನನಗೆ ಸಮಗ್ರಷ್ಟ ಶ್ರಮ ಅಂತಲೇ ಕರೆಯೋರು. ಅವನಾದ್ರೂ ಮಾಡ್ತಾನೆ ಅನ್ನೋರು. ಅಂದರೆ ಕೆಲಸ ಮಾಡೋರಿಗೆ ಅಷ್ಟೊಂದು ಪ್ರೇರಣೆ, ಪ್ರೋತ್ಸಾಹ. ಆ ಪುಸ್ತಕಗಳು ಇದನ್ನು ಓದು ಅದನ್ನು ಓದು. ತನ್ನ ಕುಲಪತಿ ಆಡಳಿತದ ಒತ್ತಡದಲ್ಲಿಯೂ ಕೂಡ ಒಂದು ಶೈಕ್ಷಣಿಕವಾಗಿ, ಅದರಲ್ಲೂ ವಚನಕಾರರು ಅಂದರೆ ಅವರಿಗೆ ಎಲ್ಲದ ಪ್ರೀತಿ. ಅದಕ್ಕೆ ನಾವು ಹೇಳ್ತಾರೆ, ನಾನು ಬದುಕಿದ್ದು 2 ಕಾರಣಕ್ಕೆ, ಒಂದು ಬಸವಣ್ಣ ಮತ್ತೊಂದು ಕನ್ನಡ. 2 ಕಾರಣಕ್ಕೆ ಒಂದು ಬದುಕಿದ್ದೆ ಅಂತ ಅನ್ನುವಂಥದ್ದು ಹೇಳ್ತಾರೆ. ಆ ಕಾರಣದಿಂದ ಇವೆಲ್ಲವೂ ಕೂಡ ಇವತ್ತು ಸಾಹಿತ್ಯ ಬರಬೇಕು. ಇಂಥ ವೇದಿಕೆ ಮೇಲೆ ಇವು ಇಷ್ಟು ಚರ್ಚೆ ಆಗಬೇಕು. ನಾವು ವಚನವನ್ನು ನೋಡಿದ್ವಿ ಇಲ್ಲಿವರೆಗೆ. ವಚನೇತರ ಸಾಹಿತ್ಯವನ್ನು ಕುರಿತು ನಮ್ಮ ಪೂಜ್ಯರು ಇವತ್ತು ಆಸಕ್ತಿ ಬಸವಣ್ಣವರ 19 ವಚನಗಳು ಸಿಕ್ಕಾವೆ ನಮ್ಮ ಕೃತಿಯಲ್ಲಿ. ಇವತ್ತು ಇನ್ನೂ ಹುಡುಕಿದ್ರೆ ಸಿಗಬಹುದು. ಅಂದ್ರೆ ಸ್ಥಾವರ ಜಂಗಮದ ಸಂಬಂಧವನ್ನು ಹೇಳ್ತಾನೆ. ಮನಾಭಾವಗಳ ಸಾಮರಸ್ಯವನ್ನು ಕುರಿತು ಬಸವಣ್ಣವರು ಮಾತಾಡ್ತಾರೆ. ಶರಣರ ಶ್ರೇಷ್ಠತೆಯನ್ನು ಕುರಿತು, ಪ್ರಭುದೇವರನ್ನ ಗುರು ಅನ್ನುವಂಥ ರೀತಿಯಲ್ಲಿ ಸಂಬೋಧಿಸುವಂಥ ಸ್ವರವಚನಗಳು ಇವೆ. ಹಾಗಾಗಿ ಆತನ ವ್ಯಕ್ತಿತ್ವವನ್ನು ಕೊಂಡಾಡುವಂಥದ್ದು, ಅನ್ನಮಪ್ರಭುವಿನ ವ್ಯಕ್ತಿತ್ವವನ್ನು ಕೊಂಡಾಡುವಂಥದ್ದು, ಅಷ್ಟಾವರಣಗಳು ಒಂದಾದಂಥ ವಿಭೂತಿಯ ಮಹತ್ವವನ್ನು ಹೇಳುವಂಥದ್ದು. ಹಾಗೆಯೇ ಲಿಂಗಾಯತ ತತ್ವ ಸಿದ್ಧಾಂತಗಳನ್ನು ಬಸವಣ್ಣವರ ಸ್ವರವಚನದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ. ಬಸವಣ್ಣವರ ಒಂದು ಸ್ವರವಚನವನ್ನು ನಿಮಗೆ ಹೇಳೋದಾದರೆ, ನಿಜ ಪದವಿಯನ್ನು ಪರಮಾನಂದದ ಸ್ಥಿತಿಯನ್ನು ತಮ್ಮದೊಂದು ಸ್ವರವಚನದಲ್ಲಿ ಎಷ್ಟು ಸುಂದರವಾಗಿ ಕಟ್ಟಿಕೊಡ್ತಾರೆ ಅಂದರೆ, ಅರಿಯನು ನಿನಗುಪಚಾರ ಅನ್ನುವಂಥದ್ದು ಒಂದು ಸ್ವರವಚನ. ಅದು ಹೇಳ್ತಾನೆ, ನಾನು ಎಷ್ಟು ಸಣ್ಣವನು, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಏನು ಹೇಳ್ತಾನೆ ಬಸವಣ್ಣ. ಆ ಸ್ಥಿತಿ ಯಾಕೆ ಹೇಳ್ತಾನೆ? ಮಾಟದ ಕೂಟದ ಭೇದವ ನಾನರಿಯೇ, ಮಾಟದ ಕೂಟದ ಭೇದವ ನಾನರಿಯೇ, ನಾಟಿಸಿದ ಆಚಾರದ ಸುವಿವೇಕವ ಮುನ್ನವೇ ನಾನರಿಯೇ. ಇವು ಯಾವೂ ನನಗೆ ಗೊತ್ತಿಲ್ಲ ಅಂತ ಮಾತ. ತನುವೆನಗಿಲ್ಲವಯ್ಯ. ಯಾಕೆ ತನುವೆನಗಿಲ್ಲ? ನನ್ನ ದೇಹ ನನಗಿಲ್ಲ ಅಂತಂದ್ರೆ ತನುವ ವಿವೇಕ. ಮನವೆನಗಿಲ್ಲವಯ್ಯ, ಮನವೀವಡೆ. ನಾನು ಕೂಡಲ ಸಂಗಮನಿಗೆ ತನುವನ್ನು ಕೊಟ್ಟೀನಿ, ಮನವನ್ನು ಕೊಟ್ಟೀನಿ, ಧನವನ್ನು ಕೊಟ್ಟೀನಿ. ಹೌದಾ? ತ್ರಿವಿಧ ದಾಸೋಹಿಯಾಗಿ ನಾನು ಕೂಡಲ ಸಂಗಮನಿಗೆ ಶರಣಾಗಿಬಿಟ್ಟೀನಿ ಅನ್ನುವಂಥ ಅರ್ಥದಲ್ಲಿ ಹೇಳ್ತಾರೆ. ಅಂದ್ರೆ ನನ್ನ ಇಡೀ ಸರ್ವಾಂಗವೇ ನಿಮ್ಮದಾಗೈತೆ ಅಂತ ಹೇಳ್ತಾರೆ. ಅಂದ್ರೆ ಒಂದು ನಿರ್ಲಿಪ್ತ ಸ್ಥಿತಿಗೆ ಹೋಗುವಂತಹ ರೀತಿಯಲ್ಲಿ. ಹಾಗಾಗಿ ನಿರಂಭಾವದೊಳಗೆ ದಾಸೋಹದ ನಿರಂಕೃತಿ ನಿಪ್ಪತಿಯಾಗಿ ಎರಡೆಳೆಯದೆ ನಿಜ ಪರಮಾನಂದವನ್ನು ಅಪ್ಪಿದನು ಅಂತ ಹೇಳ್ತಾರೆ. ಅಂದರೆ ನಮಗೆ ಸೋಹಂ ದಾಸೋಹಂ ಭಾವ ಆಗಬೇಕು ಅನ್ನುವಂಥದ್ದು. ಹಾಗಾಗಿ ಕೇವಲ ಈ ಪ್ರಸಾದ ಮಾಡುವಂಥದ್ದು ದಾಸೋಹ ಅಲ್ಲ. ಇಲ್ಲಿ ನಮಗೆ ತನು ಬೇರೆಯವರಿಗೆ ಇದು ಉಪಯೋಗ ಆಗುವಂಥದ್ದು, ಮನ ಬೇರೆಯವರ ಚಿಂತನೆಯನ್ನು ಮಾಡುವಂಥದ್ದು, ಅವರ ಒಳಿತಿಗಾಗಿಯೇ ನಾವು ಪರಿತಪಿಸುವಂಥದ್ದು, ಈ ರೀತಿಯ ಸೂಕ್ಷ್ಮವಾಗಿರುವಂಥದ್ದನ್ನು ಹೇಳ್ತಾರೆ. ಅಂದರೆ ಆ
ಆಚಾರ ವಿಚಾರಗಳಲ್ಲಿ ಸುವಿಚಾರವೇ ಶರಣನಿಗೆ ಗುಣ ಆಗಬೇಕು. ಅವನ ಶರಣರ ಗುಣ ಏನು ಅಂತಂದ್ರೆ ಬಹಳ ಒಳ್ಳೆಯ ವಿಚಾರಗಳನ್ನೇ ಸದಾ ಮಾಡಬೇಕು ಆಚಾರ ವಿಚಾರಗಳಲ್ಲಿ ಅನ್ನುವಂಥದ್ದನ್ನು ಆತ ಅತ್ಯಂತ ಸೂಕ್ಷ್ಮವಾಗಿ ಈ ವಚನದಲ್ಲಿ ಹೇಳ್ತಾರೆ. ಅಂದರೆ ಅಹಂಕಾರವಿಲ್ಲದ ಮನೋಭಾವದಲ್ಲಿ ಸ್ವಾರ್ಥವಿಲ್ಲದ ಸೇವೆಯನ್ನು ಮಾಡಬೇಕು ಅನ್ನುವಂಥದ್ದು ಇದರ ಅರ್ಥ ಅನ್ನುವಂಥದ್ದನ್ನು ನಾವು ನೋಡಬೇಕು. ಅಂದರೆ ನಾನು ನೀನು ಅನ್ನುವಂಥ ಭೇದ ಇರಬಾರ್ದು. ಬಸವಣ್ಣ ಸಾಮಾಜಿಕವಾಗಿ ವರ್ಗಭೇದ, ವರ್ಣಭೇದ, ಲಿಂಗಭೇದ ಬಗ್ಗೆ ಮಾತಾಡಿರ್ಬೋದು. ಆದರೆ ಜೀವ ಜಗತ್ತು ಬಂದಾಗ ಅಥವಾ ಶಿವ ಮತ್ತು ಭಕ್ತ ಮತ್ತು ದೇವರು ಅನ್ನೋದು ಬಂದಾಗ ಅಲ್ಲಿ ನಾನು ನೀನು ಅನ್ನುವಂಥದ್ದಿಲ್ಲ ಅನ್ನುವಂಥ ಒಂದು ಭಾವನೆಯನ್ನು ಅವರು ವ್ಯಕ್ತಪಡಿಸ್ತಾರೆ. ಅದೇ ಪರಮ ಪದವಿ, ಅದೇ ಪರಶಿವನನ್ನು ಕಾಣುವಂಥ ದೃಷ್ಟಿಕೋನ ಅನ್ನುವಂಥದ್ದನ್ನು ಅವರು ಹೇಳ್ತಾರೆ. ಹೀಗಾಗಿ ಅಲ್ಲಿ ಲಿಂಗಭಾವವೇ ಭಾವ, ಲಿಂಗ ಪ್ರಾಣವೇ ಪ್ರಾಣ ಮತ್ತು ಲಿಂಗ ವಂಗದೊಳಗೆ ಬೇರಿಲ್ಲದಂತೆ ಬದುಕುವುದೇ ಶರಣ ಜೀವನ ಅನ್ನುವಂಥದ್ದು ಆ ವಚನ ಸ್ವರವಚನದಿಂದ ಕಾಣುವಂಥದ್ದು. ಅಂದರೆ ಲಿಂಗಾಂಗ ಸಂಘವನ್ನು, ಲಿಂಗಾಂಗ ಸಾಮರಸ್ಯವನ್ನು ಕೂಡುವಂಥ ಒಂದು ಅತ್ಯಂತ ಒಂದು ಸ್ಥಿತಿಯನ್ನು ಅವರು ತಾಳುವಂಥದ್ದನ್ನು ಬಸವಣ್ಣ ಅಲ್ಲಿ ಹೇಳ್ತಾನೆ. ಅಂದರೆ ಮನಸ್ಸು ಮತ್ತು ಭಾವ ಎರಡೂ ಒಳ ಹೊರಗು ಆಗದೆ ಅದು ಒಂದಾಗಿರಬೇಕು ಅನ್ನುವಂಥದ್ದನ್ನು ಇಂತಹ ಸ್ವರವಚನಗಳಲ್ಲಿ ನಾವು ನೋಡ್ತೀವಿ. ಹೀಗೆ ಅನೇಕ ಸ್ವರವಚನಗಳು ನಮ್ಮಲ್ಲಿ ಕಾಣ್ತದೆ. ಈಗ ಶರಣರ ಬಗ್ಗೆ ಎಷ್ಟು ಭಕ್ತಿ ಇತ್ತು ಬಸವಣ್ಣನಿಗೆ ಅಂತಂದರೆ ಆತ ನಿಮ್ಮ ಶರಣರ ಒಕ್ಕುದ ಅನ್ನುವಂಥದ್ದು ಹೇಳ್ತಾನೆ. ಶರಣರು ಮೊದಲು ಪ್ರಸಾದವನ್ನು ಸೇವನೆ ಮಾಡಬೇಕು, ಆಮೇಲೆ ಅದು ಮಿಕ್ಕದ್ದನ್ನು ನಾನು ಸೇವೆ ಮಾಡ್ತೀನಿ ಅನ್ನುವಂಥ ಒಂದು ವಿನಮ್ರ ಭಾವವನ್ನು ಹೇಳ್ತಾರೆ. ಒಡೆಯರು ಮನೆಗೆ ಬಂದರೆ ಎನ್ನೊಡಲಾಶೆಯ ನಾನರಿಯದೆ ಸಕಲ ಪದಾರ್ಥವ ನೀಡಿ ಅವ ಒಕ್ಕುದ ಹಾಕಿಕೊಂಡಿಟ್ಟನಯ್ಯ. ಯಾರಾದರೂ ಒಡೆಯರು ಮನೆಗೆ ಬಂದರೆ ಮೊದಲು ಅವರಿಗೆ ಆತಿಥ್ಯವನ್ನು ನೀಡಿ ನನಗೇನಾದರೂ ಕೂಡ ಸಕಲ ಪದಾರ್ಥವನ್ನು ನೀಡಿ ಏನಾದರೂ ಅವರ ಒಕ್ಕದ್ದು ಬಿಕ್ಕದ್ದು ಏನಾದರೂ ಉಳಿದ್ರೆ ನಾನು ತೆಗೆದುಕೊಳ್ತೀನಿ ಅನ್ನುವಂಥ ವಿನಮ್ರ ಭಾವವನ್ನು ಆತ ಹೇಳುವಂಥದ್ದನ್ನು ಗಮನಿಸಬೇಕು. ಹೀಗೆ ಈ ಸ್ವರವಚನಗಳು ಅದು ವಿಭೂತಿ ಮಹಾತ್ಮ ಇರ್ಬೋದು, ಬೇರೆ ಬೇರೆ ಇರೋದು. ಅದಕ್ಕೆ ವಿಭೂತಿ ಬಗ್ಗೆ ಎಷ್ಟು ಸುಂದರವಾಗಿ ಹೇಳ್ತಾರೆ ಬಸವಣ್ಣರು ಅಂದರೆ, ಶ್ರೀಗುರು ವಿಭೂತಿಯ ಶಿಷ್ಯನ ಹಣೆಗೆ ಇಟ್ಟೋರೆ ಆಗಳ ಮಾಂಸಪಿಂಡದ ಗುಣವಳೆದು ಮಂತ್ರ. ಅವನ ಶ್ರೀಗುರು ತನ್ನ ವಿಭೂತಿ ಭಸ್ಮವನ್ನು ಶಿಷ್ಯನಿಗೆ ಇಟ್ಟರೆ ಸಾಕು, ಅವನ ಮಾಂಸ ಗುಣ ಏನಿತ್ತಲ್ಲ ಅದು ಅಳಿದು ಹೋಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾನೆ. ವಿಭೂತಿ ಅಂಥದ್ದು ಒಂದು ಶಕ್ತಿ ಇದೆ ಅನ್ನುವಂಥದ್ದನ್ನು ಹೇಳ್ತಾನೆ. ಹಾಗಾಗಿ ಇಂಥ ಕೆಲವು ವಚನಗಳು ಅದಕ್ಕೆ ಇನ್ನೂ ಅರ್ಥೈಸಿದ್ರೆ ಬಹಳ ಒಳ್ಳೊಳ್ಳೆ ತಾತ್ವಿಕತೆಯನ್ನು ನಾವು ನೋಡ್ಬೋದು. ಈಗ ಬೇರೆ ಶಿಷ್ಯನೆಂಬ ಭಾವ ತೋರದಿದ್ದಾತ ಗುರುವಿಗೆ ಬೇರೆ ಬೇರೆ ನಾವು ಅರ್ಥವನ್ನು ಕೊಡ್ತೀವಿ. ಈ ಶಿಷ್ಯ ಬೇರೆ, ಈ ಶಿಷ್ಯ ನಮ್ಮಾತ ಅನ್ನುವಂಥ ಭಾವ ಇಲ್ಲದವ್ರು ನಿಜವಾದ ಗುರು ಅಂತ ಹೇಳ್ತಾನೆ. ಅದೇ ರೀತಿ ಬೇರೆ ಗುರು ನನಗದನ್ನು ಇವ್ರು ಗುರುಗಳಲ್ಲ ಅಂತ ಯಾರು ಭಾವಿಸೋದಿಲ್ಲ ಅವರು ಒಳ್ಳೆ ಶಿಷ್ಯ ಅನ್ನುವಂಥದ್ದೇ ಹೇಳ್ತಾನೆ. ಹೀಗಾಗಿ ಗುರು ಮಹಾತ್ಮೆಯನ್ನು, ಲಿಂಗ ಮಹಾತ್ಮೆಯನ್ನು, ಜಂಗಮ ಪ್ರವೃತ್ತಿಯನ್ನು ಇಂಥ ವಚನಗಳಲ್ಲಿ ನಾವು ನೋಡ್ಬೋದು. ಆ ಕಾರಣದಿಂದ ಈ ಸ್ವರವಚನ ಸಾಹಿತ್ಯ ಅನ್ನುವಂಥದ್ದು ಅದು ಶರಣರು ನಮ್ಮ ನಾಡಿಗೆ ಕೊಟ್ಟಂಥ ಒಂದು ಅನರ್ಘ್ಯ ರತ್ನ. ಆ ಸಾಹಿತ್ಯವನ್ನು ಕುರಿತು ಇನ್ನು ಮುಂದಿನ ತಿಂಗಳಲ್ಲಿ ಪ್ರತಿಯೊಬ್ಬ ಸ್ವರವಚನಕಾರರ ವಚನಗಳನ್ನು ಕುರಿತು ಬಹಳ ದೊಡ್ಡ ದೊಡ್ಡ ವಿದ್ವಾಂಸರು ಈ ವೇದಿಕೆಯಲ್ಲಿ ಬಂದು ಸ್ವರವಚನಗಳ ಕುರಿತು ಮಾತಾಡ್ತಾರೆ. ಇವತ್ತು ಪರಮ ಪೂಜ್ಯರು ಮೊದಲನೇದು ಬಸವಣ್ಣರ ವಚನಗಳೆಲ್ಲ ಪ್ರಾರಂಭ ಆಗಲಿ, ರವೀಂದ್ರನಾಥನ ಕರೆಸ್ರಿ ಅಂತಂದು ಹೇಳಿದರು ಅಂತ ನಮ್ಮ ಸರ್ ಹೇಳಿದರು. ಅದು ನನ್ನ ಪುಣ್ಯ ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ಒಂದು ಸಂಪಾದನೆ ಕೃತಿಯನ್ನು ಮಾಡಿದ್ರಿಂದ ಸ್ವಲ್ಪ ವಿಸ್ತೃತವಾಗಿ ಮೊದಲು ಈ ವಚನೇತರ ಸಾಹಿತ್ಯದ ಸ್ವರೂಪ, ಲಕ್ಷಣ ಏನೇನಿದೆ, ನಮ್ಮ ಶರಣರು ಈ ನಾಡಿಗೆ ಕೊಟ್ಟಂಥ ಅದಕ್ಕಾಗಿ ನಮ್ಮ ವಿಜ್ಞಾನ ಅಂತ ಇವತ್ತಂತೀವಿ. ಅಂದರೆ ವಚನದಲ್ಲಿ ವಿಜ್ಞಾನ ಅಂತ ಮಾತಾಡ್ತೀವಿ. ವೈಚಾರಿಕವಾಗಿ ನಮ್ಮ ದೇಹಶಾಸ್ತ್ರವನ್ನು ಕುರಿತು ನಮ್ಮ ಶರಣರು ಮಾತಾಡುವಂಥದ್ದನ್ನು ಗಮನಿಸಿದರೆ ಒಂದು ಅಪರೂಪದ ಸಾಹಿತ್ಯವನ್ನು ಕೊಟ್ಟಂಥ ಆ ಶಿವಶರಣರಿಗೆ, ಆ ಶಿವಶರಣರ ಸಾಹಿತ್ಯವನ್ನು ಪ್ರಸಾರಿಸುವಂಥ ಕೆಲಸ ತಿಂಗಳ ಅನುಭವ ಗೋಷ್ಠಿಯಲ್ಲಿ ನಿರಂತರವಾಗಿ ನಡೆಯಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸಿ ನನ್ನ ಮಾತುಗಳನ್ನು ಇಲ್ಲಿವರೆಗೆ ಕೇಳಿದಂಥ ಪರಮ ಪೂಜ್ಯರಿಗೂ ಮತ್ತು ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಇಲ್ಲಿಯವರೆಗೆ ಸುದೀರ್ಘವಾಗಿ ನಿಜ ಶರಣ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವದ ಕುರಿತು ಹಾಗೂ ವಿಶ್ವಗುರು ಬಸವಣ್ಣನವರ ಸ್ವರವಚನಗಳ ಕುರಿತು ಸುದೀರ್ಘವಾಗಿ ಡಾಕ್ಟರ್ ಕೆ ರವೀಂದ್ರನಾಥ್ ಸರ್ ಅವರು ಮಾತನಾಡಿದ್ದಾರೆ. ಅವರಿಗೆ ವೇದಿಕೆ ಪರವಾಗಿ ಅನಂತ ಧನ್ಯವಾದಗಳು. ಈಗ ಡಾಕ್ಟರ್ ಕೆ ರವೀಂದ್ರನಾಥ್ ಸರ್ ಅವರಿಗೆ ಪೂಜ್ಯರಿಂದ ಆಶೀರ್ವಾದ.
ದೊಡ್ಡ ಗ್ರಂಥನ ಬರೆದಿರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಾರ್ಯಕ್ರಮದಲ್ಲಿ ಮುಂದುವರಿದು ಕಾರ್ಯಕ್ರಮದ ದಿವ್ಯ ನೇತೃತ್ವವನ್ನು ವಹಿಸಿರ್ತಕ್ಕಂತಹ ಪೂಜ್ಯ ಶ್ರೀ ರತ್ನಕಾಂತ್ ಶಿವಯೋಗಿಗಳು, ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಜಾಗೃತಿ ಆಶ್ರಮ ಬಸವ ಕಲ್ಯಾಣ ಪೂಜ್ಯರು ಆಶೀರ್ವಚನ ನೀಡಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾರೆ. ಮೈಕ್ ಇಲ್ಲ, ಅಲ್ಲೇ ಕೊಡು ಮೈಕ್. ಅದನ್ನ ಕೊಡು. ಸ್ವಲ್ಪ ಲೇಟ್ ಆಯ್ತು. ಅವ್ರು ರೆಡಿ ಇರೋ ಹೇಗೆ ಹೇಳಿದೆ ಬಡತನಕ್ಕೆ ಉಬ್ಬುವ ಚಿಂತೆ, ಮುನಲಾಗಡೆ ಉಡುವ ಚಿಂತೆ, ಇಡಲಾಗಡೆ ಇಡುವ ಚಿಂತೆ, ಇಡಲಾಗಡೆ ಗಂಡರ ಚಿಂತೆ, ಗಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿ ಸಂಖ್ಯೆಯಲ್ಲಿದ್ದವರನ್ನು ಕಾಣೆನು, ಆದರೆ ಶಿವನವರನ್ನು ಒಬ್ಬರನ್ನೂ ಕಾಣೆನೆಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣ. ಕುಲದೈವತ ಮಹರ್ಷಿ ವಾಲ್ಮೀಕಿಯವರನ್ನು ಹೃದಯ ಮಂದಿರದಲ್ಲಿ ಆರಾಧಿಸುತ್ತಾ ಕುಲಶರಣ ನಿಜ ಶರಣ ಅಂಬಿಗರ ಚೌಡಯ್ಯನವರನ್ನು ಹೃದಯ ಮಂದಿರದಲ್ಲಿ ಆರಾಧಿಸುತ್ತಾ ಇವತ್ತಿನ ಈ ತಿಂಗಳ ಅನುಭವ ಮಂಟಪ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಮಂತ್ರಿಸಿ ಎರಡು ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತ್ಯುತ್ಸವದ ಅಂಗವಾಗಿ ಅವರ ವಚನದ ಸಾರವನ್ನು ಹೇಳಿ ಅಂತ ಹೇಳಿದಂತಹ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಾಡೋಜ ಪರಮ ಪೂಜ್ಯ ಅಪ್ಪಾಜಿಯವರ ಚರಣಾರವಿಂದಗಳಲ್ಲಿ ಹಣಿಮಣದು ಹಾಗೂ ಪರಮ ಪೂಜ್ಯ ಶಿವಾನಂದ ಸ್ವಾಮೀಜಿಯವರ ಚರಣ ಸ್ಪರ್ಶಿಸುತ್ತಾ ಹಾಗೂ ನಿಜ ಶರಣ ಅಂಬಿಗರ ಚೌಡಯ್ಯ ಗುರುಪೀಠ ನರಸೀಪುರದ ಪೂಜ್ಯ ಶ್ರೀ ಕುಮಾರ ಅಂಬಿಗರ ಚೌಡಯ್ಯನವರನ್ನು ಮನೋಮಂದಿರದಲ್ಲಿ ಧ್ಯಾನಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜ್ಯರಲ್ಲಿ ಗಣ್ಯಮಾನ್ಯರಲ್ಲಿ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಶರಣೆಯರಿಗೆ ನನ್ನ ಶರಣ ಆಗ್ತಿದೆ. ಇವತ್ತು ನಿಜಶರಣ ಅಂಬಿಗರ ಚೌಡಯ್ಯ ಯಾರು ಎಲ್ಲಿಂದ ಬಂದರು ಅನ್ನುವಂಥ ತಿಳ್ಕೊಳ್ಳೋಕ್ಕಿಂತ ಮೂಲದಲ್ಲಿ ಬಸವಣ್ಣನ ಸಾನ್ನಿಧ್ಯದಲ್ಲಿ ಇರ್ತಕ್ಕಂಥ ಅಂಬಿಗರ ಚೌಡಯ್ಯ ತನ್ನದೇ ಆದಂತಹ ಒಂದು ವಚನ ಸಾಹಿತ್ಯವನ್ನು ನಾಮಾಂಕಿತವನ್ನು ಎಲ್ಲರೂ ತಮ್ಮ ತಮ್ಮ ಗುರುಗಳ ಒಂದು ನಾಮಾಂಕಿತದಲ್ಲಿ ವಚನಗಳನ್ನು ಬರೆದರೆ ಇವರು ತಮ್ಮ ಹೆಸರಿನಲ್ಲಿ ವಚನಗಳನ್ನು ಬರೆದು ತಮ್ಮ ಒಂದು ಛಾಪನ್ನು ಮೂಡಿಸಿದ್ರು. ಇವರು ಎಲ್ಲ ವಚನಗಳು
ಅಂಕಿತವಾಗಿ ಕೊನೆಯಲ್ಲಿ ಕೆರವಿಲಿ ಹೊಡಿ ಮಚ್ಚಿಲಿ ಹೊಡಿ ಅಂತಕ್ಕಂಥವು ಏನವ ಇವು ಎಲ್ಲ ವಚನಗಳು ಇಲ್ಲ, ಕೆಲವೊಂದು ವಚನಗಳು, ಆದರೆ ಅವು ತತ್ವವನ್ನು ಹೊಂದಿರತಕ್ಕಂಥ ವಚನಗಳು. ಈಗ 6 ಲಿಂಗ 3 ಲಿಂಗ ಎಂಬುದು ನಮಗುಳ್ಳದ್ದು ಒಂದೇ ಲಿಂಗ. ಒಂದು ಲಿಂಗದಲ್ಲಿ ಒಂದು ಮನಸ್ಸಿಕ್ಕಿದಡೆ ಅನ್ಯ ಲಿಂಗವ ನೆನೆಯಲಿಲ್ಲವೆಂದ ಆತ ಅಂಬಿಗರ ಚೌಡಯ್ಯ. ನೋಡ್ರಿ ಹೆಂಗ. ಈಗ ಬಸವಣ್ಣನವ್ರು ಏನು ಹೇಳ್ತಾರ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರದ ದೇವರು ದೇವರಲ್ಲ, ಪಂಚಲೋಹದಿಂದ ಮಾಡಿದಂಥ ದೇವರು ದೇವರಲ್ಲ, ಸೇತುಬಂಧ ರಾಮೇಶ್ವರ ಗೋಕರ್ಣ ಕೇದಾರ ಮುಂತಾದವುಗಳಲ್ಲಿರ್ತಕ್ಕಂಥವುಗಳು ದೇವರಲ್ಲ, ತನ್ನ ತಾನು ತಿಳಿದು ತಾನಾರಂದರಿದೊಡೆ ತಾನೇ ದೇವನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಅಂತ ಬಸವಣ್ಣನವ್ರು ಹೇಳ್ತಾರೆ. ಇದು ತತ್ವದ್ದು. ತನ್ನನ್ನು ತಾನು ಅರಿವುದೇ ತತ್ವ. ಪಂಚತತ್ವದಿಂದ ಕೂಡಿದಂತಹ ಈ ದೇಹ ಯಾವ ತತ್ವ ಎಲ್ಲಿ ಅಡಕಯ್ಯದ, ಯಾವ ತತ್ವ ಎಲ್ಲಿಂದ ಪ್ರಾರಂಭ ಆಗ್ತದೆ, ಯಾವ ತತ್ವದಿಂದ ಏನು ಕೆಲಸ ಆಗ್ತದ ಅಂತಕ್ಕದ್ದನ್ನ ಸಾಕಷ್ಟು ಸರಳ ರೀತಿಯಾಗಿ ಬರೆದು ನಮ್ಮ ನಿಮ್ಮೆಲ್ಲರ ಮುಂದೆ ಇಟ್ಟಿದ್ದಾರೆ. ಆದರೆ ಅವುಗಳನ್ನು ತಿಳಿದುಕೊಂಡು ನಡೆಯುವುದು ಬಹಳ ಕಷ್ಟ. ಆ ವಚನಗಳನ್ನು ತಿಳ್ಕೊಂಡು ನಡೆದ ಜೀವನ ಸುಗಮವಾಗಿ ನಡೀತದೆ ಅಂತಕ್ಕಂಥ ಮಾತನ್ನು ಇವತ್ತು ನಾನು ಹೇಳ್ತಾ, ಈ ವಾತಾವರಣ ಏನಿದೆ ಇದು 12ನೇ ಶತಮಾನಕ್ಕೆ ಸ್ವಲ್ಪ ವಿಚಾರ ಮಾಡಿಬಿಟ್ರೆ 12ನೇ ಶತಮಾನಕ್ಕೆ ಹೋಯ್ತದೆ ನಮಗೆ. ಯಾಕಂದ್ರೆ ಈ ವಾತಾವರಣ, ಇವೊಂದು ತಾವೆಲ್ಲ ಬಂದಂಥ ಒಂದು ಆಸನ ಇವೆಲ್ಲ ಅವಾಗ 12ನೇ ಶತಮಾನದಲ್ಲಿ ಬಸವಣ್ಣನವರ ಕಾಲದಲ್ಲಿ ಆಗ್ತಕ್ಕಂಥ ಒಂದು ವಿಚಾರ ಈಗ ನಾವು ಸ್ವಲ್ಪ ಕಣ್ಣು ಮುಚ್ಚಿ ವಿಚಾರ ಮಾಡಿಬಿಟ್ರೆ ಅದೇ ಒಂದು ದೃಶ್ಯ ಬಂದಂಗೇನೋ ಆಗ್ತದೆ ನಮ್ಗೆ ಈಗ ಸದ್ಯ. ಯಾಕಂದ್ರೆ ಇಂತಹ ಒಂದು ಅನುಭವ ಮಂಟಪ, ಅನುಭವದ ಮಾತುಗಳು, ಅವರ ವಚನಗಳ ಒಂದು ವಿಚಾರವಾಗಿ ಮಾತಾಡುವುದು ಎಲ್ಲಿ ಕಂಡಿಲ್ಲ ಕರ್ನಾಟಕದಾಗ. ಈಗ ಈ ಕಲ್ಯಾಣದ ನಾಡಿನಲ್ಲಿ ಅಪ್ಪವರ ಒಂದು ಕೃಪಾ ಆಶೀರ್ವಾದದಿಂದ ಇಂಥ ಒಂದು ಕಾರ್ಯಕ್ರಮಗಳು ತಿಂಗಳ ನಡೀತಾ ಇರ್ತವೆ. ಇವು ಹೀಗೆ ಸಾಗಲಿ ಅಂತಕ್ಕಂಥ ಒಂದು ಮನೋಭಾವನೆ ಇಟ್ಕೊಂಡು ಮತ್ತು ಆ ಪೂಜ್ಯರಲ್ಲಿ ನಾನು ವಂದಿಸುತ್ತಾ ಈ ನನ್ನ 2 ವಚನಗಳಿಗೆ ಮಂಗಳ ಹಾಡುತ್ತೀನಿ. ಓಂ ಗುರು ಬಸವ. ಇಲ್ಲಿಯವರೆಗೆ ಪೂಜ್ಯ ಶ್ರೀ ರತ್ನಕಾಂತ್ ಶಿವಯೋಗಿಗಳು, ನಿಜ ಶರಣ ಅಂಬಿಗರ ಚೌಡಯ್ಯ ಜಾಗೃತಿ ಆಶ್ರಮ ಬಸವ ಕಲ್ಯಾಣ ಪೂಜ್ಯರು ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವದ ಅಂಗವಾಗಿ ಆಶೀರ್ವಚನವನ್ನು ನೀಡಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳು. ಮುಂದುವರಿದು ಇಂದಿನ ದಿವ್ಯ ನೇತೃತ್ವವನ್ನು ವಹಿಸಿರ್ತಕ್ಕಂತಹ ಪೂಜ್ಯ ಶ್ರೀ ಕುಮಾರ ಅಂಬಿಗರ ಚೌಡಯ್ಯ ಸ್ವಾಮೀಜಿಗಳು, ನಿಜ ಶರಣ ಅಂಬಿಗರ ಚೌಡಯ್ಯನವರ ಗುರುಪೀಠ ನರಸೀಪುರ ಜಿಲ್ಲೆ ಹಾವೇರಿ ಪೂಜ್ಯರು ಆಶೀರ್ವಚನ ನೀಡಬೇಕಾಗಿ ಅವರಲ್ಲಿ ಓಂ ಶ್ರೀ ಗುರು ಅಂಬಿಗರ ಚೌಡಯ್ಯಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಅಂಬಿಗರ ಚೌಡಯ್ಯಾಯ ನಮಃ. ಪ್ರಥಮದಲ್ಲಿ ಮಾನವತಾವಾದಿ ವಿಶ್ವಗುರು ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ, ನಿಜದ ನಗಾರಿ ಡಂಬದ ವೈರಿ ನಿರ್ಭಯತೆಯ ಬೇರಿ ಅನುಭವ ವಿಹಾರಿ
ಅಂಬಿಗರ ಚೌಡಯ್ಯನವರನ್ನ ಮನದಲ್ಲಿ ಧ್ಯಾನಿಸಿ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯರು, ನಮ್ಮೆಲ್ಲರ ಆಶ್ರಯದಾತರು, ಪೋಷಕರು ಆಗಿರುವಂತಹ ಹಿರೇಮಠ ಸಂಸ್ಥಾನದ ಅನುಭವ ಮಂಟಪದ ಅಧ್ಯಕ್ಷರು ಆಗಿರುವಂತಹ ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅಪ್ಪಗಳವರ ಒಂದು ದಿವ್ಯ ಪವಿತ್ರ ಪಾದಗಳಿಗೆ ಹಣೆಮಣಿದು ಈ ಅನುಭವ ಮಂಟಪದ ಸಂಚಾಲಕರು ಆಗಿರುವಂತಹ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮೀಜಿ ಅಪ್ಪಾಜಿಯವರ ಒಂದು ಪವಿತ್ರ ಪಾದಗಳಿಗೆ ಕೂಡ ನಮಸ್ಕರಿಸಿ, ಇನ್ನೋರ್ವ ಪೂಜ್ಯರು ಆಗಿರುವಂತಹ ಶ್ರೀ ರತ್ನಾಕರ ಶಿವಯೋಗಿಗಳು ಅವರ ಪವಿತ್ರ ಪಾದಗಳಲ್ಲಿ ಭಕ್ತಿಯ ಶರಣೆಂದು, ಇನ್ನು ಈಗ ತಾನೇ ಅನುಭವ ನೀಡುವಂತಹ ಶರಣ ಡಾಕ್ಟರ್ ಕೆ ರವೀಂದ್ರನಾಥ್ ಅವರಲ್ಲಿ ಭಕ್ತಿಯ ಶರಣೆಂದು ಮತ್ತು ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರಲ್ಲಿ ಭಕ್ತಿಯ ಶರಣಾರ್ಥಿಯನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಆವರಣದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಶರಣ ಮತ್ತು ತಂದೆ ತಾಯಿಯಂದರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಇಂದಿನ ಕಾರ್ಯಕ್ರಮ ಬಹಳ ವಿಶೇಷ ಕಾರ್ಯಕ್ರಮದಲ್ಲಿ ನನ್ನ ಒಂದು ಜೀವನದಲ್ಲಿ ಒಂದು ಸೌಭಾಗ್ಯದ ದಿನ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತಂದ್ರೆ ಈ ಅನುಭವ ಮಂಟಪದಲ್ಲಿ, ಬಸವ ಕಲ್ಯಾಣದ ಅನುಭವ ಮಂಟಪದಲ್ಲಿ ಅಂಬಿಗರ ಚೌಡಯ್ಯನವರ ಒಂದು ಜಯಂತ್ಯೋತ್ಸವದ ಕಾರ್ಯಕ್ರಮದಲ್ಲಿ ಅಂಬಿಗರ ಚೌಡಯ್ಯ ಅಂತ ಹೆಸರಿಟ್ಟುಕೊಂಡಂತಹ ನಾನು, ಅದು ಪರಮ ಪೂಜ್ಯ ಬಸವಲಿಂಗ ಪಟ್ಟದೇವ ಅಪ್ಪಗಳವರ ಒಂದು ಸಮ್ಮುಖದಲ್ಲಿ ಪ್ರಪ್ರಥಮ ಬಾರಿಗೆ ಪ್ರಥಮ ವೇದಿಕೆಯಲ್ಲಿ ನಿಮ್ಮ ಮುಂದೆ ನಾನು ಅಂಬಿಗರ ಚೌಡಯ್ಯನವರ ಉಪನ್ಯಾಸವನ್ನ ಪ್ರಪ್ರಥಮ ಬಾರಿಗೆ ಹೇಳ್ತಾ ಇದ್ದೀನಲ್ಲ, ಇದು ನಿಜಕ್ಕೂ ಕೂಡ ನನ್ನ ಒಂದು ಸೌಭಾಗ್ಯ ಅಂತ. ಈ ಒಂದು ಸೌಭಾಗ್ಯವನ್ನ ಕಲ್ಪಿಸಿಕೊಟ್ಟಂತವರು ಪರಮ ಪೂಜ್ಯ ಬಸವಲಿಂಗ ಪಟ್ಟದೇವ ಅಪ್ಪಾಜಿಯವರು, ಮತ್ತೆ ನನ್ನ ದೀಕ್ಷಾ ಗುರುಗಳಾಗಿರುವಂತಹ ಜಗದ್ಗುರು ಶ್ರೀ ಶಾಂತ ವಿಶ್ವನಾಥ ಚೌಡಯ್ಯ ಅಪ್ಪಗಳವರು. ಅವರಿಬ್ಬರಲ್ಲಿ ನಾನು ಭಕ್ತಿಯ ಶರಣಾರ್ಥಿಯನ್ನು ಸಲ್ಲಿಸಿ ಇವತ್ತು ನಿಮ್ಮ ಮುಂದೆ ನಾನು ಚೌಡಯ್ಯನವರ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಈ ಮುಂದೆ ನಿಂತಿದ್ದೀನಿ. ಚೌಡಯ್ಯನವರ ಬಗ್ಗೆ ಆಗಲಿ, ವಚನ ಸಾಹಿತ್ಯದ ಬಗ್ಗೆ ಆಗಲಿ ಹೇಳುವಂತಹ ಒಬ್ಬ ಪ್ರಾಜ್ಞವಂತಂತೂ ನಾನು ಅಲ್ಲ, ಅಂತ ಒಬ್ಬ ದೊಡ್ಡ ಜಾಣ ಕೂಡ ಅಲ್ಲ. ಆದರೆ ಗುರುಗಳ ಆದೇಶವನ್ನ ಪಾಲಿಸುವಂತಹ ಒಂದು ಕರ್ತವ್ಯದಲ್ಲಿ ನಾನು ಇವತ್ತು ನಿಮ್ಮ ಮುಂದೆ ನಿಂತಿದ್ದೀನಿ. ಈ ಕರ್ತವ್ಯವನ್ನು ನಿಭಾಯಿಸುವಂತಹ ಸಂದರ್ಭದಲ್ಲಿ ಏನಾದರೂ ತಪ್ಪುಗಳಾದಲ್ಲಿ, ಶಬ್ದಗಳಲ್ಲಿ, ನನ್ನ ಮಾತುಗಳಲ್ಲಿ ಏನಾದರೂ ಪ್ರಮಾದಗಳು ಆದರಲ್ಲಿ ದಯವಿಟ್ಟು ಮನ್ನಿಸಿ ನನ್ನನ್ನು ಕ್ಷಮಿಸಬೇಕೆಂತೇಳಿ ನಾನು ಪ್ರಾರಂಭದಲ್ಲೇ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಪ್ರಜಾಪ್ರಭುತ್ವ ಇಡೀ ದೇಶಕ್ಕೆ ಕೊಟ್ಟಂತಹ ಒಂದು ಕೊಡುಗೆ. ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವವನ್ನು ಕೊಟ್ಟಂತಹ ಯಾವುದಾದ್ರೂ ಒಂದು ದೇಶ ಇದೆ ಅಂತಂದ್ರೆ, ಆ ಪ್ರಜಾಪ್ರಭುತ್ವದ ತಾಯಿ ಅಂತ ಯಾವುದಾದ್ರು ದೇಶವನ್ನ ಕರೀತಾರೆ ಅಂತಂದ್ರೆ ಅದು ನಮ್ಮ ಭಾರತ. ಈ ಪ್ರಜಾಪ್ರಭುತ್ವದ ತಾಯಿ ಭಾರತ ಆದ್ರೆ ಆ ಪ್ರಜಾಪ್ರಭುತ್ವದ ತಾಯಿಯ ತವರು ಯಾವುದು ಅಂತಂದ್ರೆ ಅದು ಬಸವ ಕಲ್ಯಾಣ. ಇಂತಹ ಬಸವ ಕಲ್ಯಾಣದಲ್ಲಿ ಏನು ಬಸವಣ್ಣನವರು ಸ್ಥಾಪಿಸಿದಂತಹ ಒಂದು ಅದ್ಭುತ ಆಧ್ಯಾತ್ಮಿಕ ಅನುಭವ ಮಂಟಪ ಸಂಸ್ಥೆಯಿಂದ ನಾವು ಇಡೀ ಜಗತ್ತು ಈ ಪ್ರಜಾಪ್ರಭುತ್ವವನ್ನು ಕೊಡಲಿಕ್ಕೆ ಸಾಧ್ಯತೆ ಆಯಿತು. ಆ ಪ್ರಜಾಪ್ರಭುತ್ವದ ಸಂಸ್ಥೆಯಲ್ಲಿ 770 ಅಮರಗಣಗಳ ಮಹಾತ್ಮರ ಆಗಿರುವುದು ಅಂತ ನಾವು ಕೇಳಿದ್ವಿ. ಆ 770 ಅಮರಗಣಗಳ ಪೈಕಿ ಅಂಬಿಗರ ಚೌಡಯ್ಯನವರು ಒಬ್ಬರು. ಅಂಬಿಗರ ಚೌಡಯ್ಯನವರನ್ನ ನಾವು ವಿಶೇಷವಾಗಿ ಈ ಶಸ್ತ್ರಚಿಕಿತ್ಸಕರು ಅಂತ ನಾವು ಕರೀಬಹುದು. ಈಗಾಗಲೇ ಪ್ರಾರಂಭದಲ್ಲಿ ಅನುಭವದಲ್ಲಿ ಹೇಳಬೇಕಾದ್ರೆ ಕೆಲವೊಂದು ವಚನಗಳನ್ನ ಅವರು ನಮಗೆ ತಲುಪಿಸಿದ್ರು.
ಅದರಲ್ಲಿ ನಮಗೆ ಗೊತ್ತಾಗ್ತದೆ. ಉಳಿದ ಶರಣರೆಲ್ಲರೂ ಕೂಡ ತಮ್ಮ ವಚನಗಳ ಮೂಲಕ ಔಷಧಿಯನ್ನ ಕೊಟ್ಟು ಜನರ ಒಂದು ಮನಸ್ಸಿನ ಕೊಳೆಯನ್ನ ತೆಗೆಯುವಂತ ಕೆಲಸವನ್ನ ಅವರು ಮಾಡಿದ್ರೆ, ಅಂಬಿಗರ ಚೌಡಯ್ಯನವರು ನೇರವಾಗಿ ಯಾರು ಜಾತೀಯತೆಯ ಬಗ್ಗೆ ಮತ್ತು ಶ್ರೇಷ್ಠತೆಯ ಬಗ್ಗೆ ಹೆಚ್ಚು ಮಾತನಾಡ್ತಾ ಇದ್ರು, ಯಾರು ಸಮಾಜದಲ್ಲಿ ತಪ್ಪು ದಾರಿಯನ್ನ ತೋರಿಸ್ತಾ ಇದ್ರು ಅಂತವರ ನರಕ್ಕೆ ನೇರ ಇಂಜೆಕ್ಷನ್ ಕೊಡುವಂತಹ ಯಾರು ಒಬ್ಬ ಶರಣರು ಇದ್ರು ಅಂತಂದ್ರೆ ಅದು ಅಂಬಿಗರ ಚೌಡಯ್ಯ ನೀವು ಶರಣ ಅಂತ. ಈಗ ನೋಡಿ, ನಮ್ಮಲ್ಲಿ ಜಾತಿಗಳು ಇರಲಿಲ್ಲ, ಅದರ ಜಾತೀಯತೆ ಉಚ್ಚುದಾಳ ಇತ್ತು. ನಮ್ಮಲ್ಲಿ 4 ವರ್ಣಗಳಿತ್ತು. ಕೃಷ್ಣ ಭಗವದ್ಗೀತೆಯಲ್ಲಿ ಒಂದು ಕಡೆ ಹೇಳ್ತಾರೆ, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಗುಣಕರ್ಮಗಳಿಗೆ ಅನುಗುಣವಾಗಿ, ಗುಣಗಳಿಗೆ ಮತ್ತು ಕರ್ಮಗಳ ಅನುಗುಣಕ್ಕಾಗಿ ನಾವು ಏನು 4 ವರ್ಣಗಳನ್ನು ಸೃಷ್ಟಿಸಿದ್ದೇನೆ ಅಂತ ಹೇಳಿ ಭಗವದ್ಗೀತೆಯ 4ನೇ ಅಧ್ಯಾಯ 13ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾರೆ. ಆದ್ರೆ ಅದನ್ನ ಅರಿತು ಅರಿಯದೆ ಇರುವಂತಹ ಕೆಲವು ಮೂಢರು ಅಂತ ಕರಿಬೇಕು, ಮೂರ್ಖರು ಅಂತ ಕರಿಬೇಕು, ಸಮಾಜದೊಳಗಡೆ ಜಾತೀಯತೆ ಮತ್ತು ಶ್ರೇಷ್ಠತೆಯ ಬಗ್ಗೆ ಹೆಚ್ಚು ಹರಡಿ ನಮ್ಮನ್ನು ದಾರಿ ತಪ್ಪಿಸುವಂತ ಕೆಲಸವನ್ನ ಆಗಿನ ಸಂದರ್ಭದಲ್ಲಿ ಆಯ್ತು. ಇವತ್ತು ನಾವೆಲ್ಲರೂ ಇಲ್ಲಿ ಕೂತ್ಕೊಂಡಿದ್ದೀವಿ, ಒಂದು ಬಸ್ ಮಾಡಿಕೊಂಡು ನಾವು ಇಲ್ಲಿಂದ ಯಾವುದು ಕೂಡಲ ಸಂಗಮಕ್ಕೆ ನಾವು ಹೋದ್ವಿ ಅಂತ ನಾವು ತಿಳ್ಕೊಳ್ಳೋಣ. ಆ ಹೋಗುವಂತಹ ದಾರಿ ಒಳಗಡೆ ಸಾಕಷ್ಟು ಹಳ್ಳಿಗಳು ಬರ್ತದೆ, ನಗರಗಳು ಬರ್ತದೆ. ಯಾರಿಗೆ ಹಳ್ಳಿಗಳ ಪರಿಚಯ, ನಗರಗಳ ಪರಿಚಯ ಇತ್ತೋ ಅವರೆಲ್ಲರೂ ನಮ್ಗೆ ಇದು ಇಂಥ ಹಳ್ಳಿ, ಇದು ಇಂಥ ನಗರ ಅಂತ ಹೇಳ್ತಾ ಇದ್ರು. ಅಂಥವ್ರನ್ನೆಲ್ಲ ಬ್ರಾಹ್ಮಣರು ಅಂತ ಕರೆದ್ರು. ಕೂಡಲ ಸಂಗಮಕ್ಕೆ ಹೋದ ಮೇಲೆ ಕೂಡ ಅಲ್ಲಿ ಐಕ್ಯ ಮಂಟಪದ ಬಗ್ಗೆ, ಅಲ್ಲಿ ಸಂಗಮದ ಬಗ್ಗೆ ನಮ್ಗೆ ಯಾರಾದ್ರೂ ಮಾಹಿತಿಯನ್ನ ಕೊಟ್ಟರು ಅಂತಂದ್ರೆ, ತಿಳಿವು ಮತ್ತು ಮಾಹಿತಿಯನ್ನು ಕೊಟ್ಟು ಅವರು ಬ್ರಾಹ್ಮಣರು ಅಂತ ಕರೆದ್ರು. ಇನ್ನು ಆ ಸಂಗಮದ ಒಳಗಡೆ, ಆ ನದಿ ಒಳಗಡೆ ಈಜಲಿಕ್ಕೆ ಹೋದಾಗ ಯಾರೋ ನದಿಯಲ್ಲಿ ಕೊಚ್ಚಿಕೊಂಡು ಹೋಗುವಂತಹ ಸಂದರ್ಭದಲ್ಲಿ ನಮ್ಮಲ್ಲೇ ಇರುವಂತಹ ಯಾರಾದ್ರೂ ಈಜು ಬರುವಂತಹ ವ್ಯಕ್ತಿಗಳು ಅವರನ್ನು ನದಿಯಲ್ಲಿ ಇಳಿದು ಅವರನ್ನ ರಕ್ಷಣೆ ಮಾಡಿದಾಗ ಅಂತವರನ್ನ ಕ್ಷತ್ರಿಯರು ಅಂತ ಕರೆದ್ರು. ಇನ್ನು ನಮ್ಮ ಪ್ರವಾಸದ ಒಳಗಡೆ ಮಧ್ಯದಲ್ಲಿ ನಾವು ಪ್ರಸಾದವನ್ನು ಮಾಡಬೇಕು. ನಾವು ಒಂದು 50 ಜನ ಬಸ್ಸಲ್ಲಿ ಇರಿ ಅಂತಂದ್ರೆ 50 ಜನಕ್ಕೆ ಬೇಕಾಗುವಂತಹ ಆಹಾರ, ಧಾನ್ಯ, ಧನ ಇದೆಲ್ಲದನ್ನ ಕ್ರೋಢೀಕರಿಸಿ ಎಲ್ಲರಿಗೆ ಸರಬರಾಜು ಮಾಡುವಂಥವ್ರು ಈ ಒಂದು ಕರೆ ಯಾರಿಗೂ ಬರಲ್ಲ. ಆದ್ರೆ ಅಂಥವ್ರು ಯಾರಾದ್ರೂ ನಮ್ಮಲ್ಲಿ ಇದ್ರೆ ಅಂದ್ರೆ ಅಂಥವ್ರಿಗೆ ವೈಶ್ಯರು ಅಂತ ಕರೆದ್ರು. ಇನ್ನು ನಮಗೆ ಈಜು ಬರಲ್ಲ, ನಮಗೆ ಜ್ಞಾನ ಮೊದಲೇ ಗೊತ್ತೇ ಇಲ್ಲ, ಇನ್ನು ಈ ಪ್ರಸಾದದ ಒಂದು ವ್ಯವಸ್ಥೆಯನ್ನು ಮಾಡುವಂಥದ್ದು ಕೂಡ ನಮಗೆ ಬರಲ್ಲ. ಇನ್ನು ನಮ್ಮಂಥವ್ರು ಇರ್ತೀವಲ್ಲ, ಏನೂ ಬರದೇ ಇರುವಂಥವ್ರು ಯಾವಾಗ ಪ್ರಸಾದವನ್ನ ಬಡಿಸುವಂಥದ್ದಾಗ್ಲಿ, ಪ್ರಸಾದ ಆದ್ಮೇಲೆ ಎಲ್ಲವೂ ಸಾಮಾನುಗಳನ್ನ ಒಂದು ಕಡೆ ಇಕ್ಕಟ್ಟು ಮಾಡಿ ಮತ್ತೆ ಬಸ್ಸಿಗೆ ವಾಪಸ್ ಇಡುವಂತ ನಮ್ಮಂಥವ್ರು, ಸಹಾಯ ಮಾಡುವಂಥವ್ರು ನಮ್ಮಂಥವ್ರನ್ನ ಶೂದ್ರರು ಅಂತ ಕರೆದ್ರು. ಇದೆಲ್ಲವೂ ಗೊತ್ತಿದ್ದು ಕೂಡ ಗೊತ್ತಿಲ್ಲದೆ ಕೂಡ ನಮ್ಮನ್ನ ಸಮಾಜದಲ್ಲಿ ದಾರಿ ತಪ್ಪಿಸುವಂತ ಏನು ಕೆಲಸವನ್ನ ಮಾಡಿದ್ರಲ್ಲ ಅಂಥವರಿಗೆ ಅಂಬಿಗರ ಚೌಡಯ್ಯನವರು ಒಂದು ಮಾತು ಹೇಳಿದರು. ಕುಲಜಾತಿ 18 ಎಲು ಮಾಂಸವನ್ನು ತುಂಬಿಟ್ಟುಕೊಂಡು ಎನ್ನ ಕುಲ ಹೆಚ್ಚು ನಿನ್ನ ಕುಲ ಕಡಿಮೆ ಎನ್ನುವಂತಹ ಮೂಲರನ್ನ ಕರೆತಂದು ಮೂರನೇ ಸವರಿ ಮೆಣಸಿನ ಹಿಟ್ಟು ತುಪ್ಪವ ತುಂಬಿ ನಮ್ಮ ಪಡಿಹಾರಿ ಉತ್ತಣ್ಣನ ಪಾದುಕೆಯಿಂದ ಪಡಪಡನೆ ಒಡೆಯಂದ ಅಂಬಿಗರ ಚೌಡಯ್ಯ ಅಂತ ಹೇಳ್ತಾರೆ. ಇಂತಹ ಒಂದು ಅದ್ಭುತ ವಚನವನ್ನ ನಾವು ಕೇಳ್ತಾ ಇದ್ವಿ. ಅಂದ್ರೆ ಜಾತೀಯತೆಯ ಬಗ್ಗೆ ಮತ್ತು ಶ್ರೇಷ್ಠತೆ ಬಗ್ಗೆ ಯಾರು ಮಾತನಾಡ್ತಿದ್ರು ಅಂತವ್ರ ವಿರುದ್ಧವಾಗಿ ಈ ಒಂದು ವಚನವನ್ನ ಹೇಳಿದ್ರು. ಯಾರು ಜಾತೀಯತೆ ಬಗ್ಗೆ ಮತ್ತು ಶ್ರೇಷ್ಠತೆ ಬಗ್ಗೆ ಹೆಚ್ಚು ಮಾತಾಡೋರನ್ನ ಕರ್ಕೊಂಡು ಬರ್ಬೇಕಂತ, ಕರ್ಕೊಂಡು ಬಂದು ಅವ್ರ ಮೂಗಿನ ಸವರ್ಬೇಕಂತ, ಮತ್ತು ಅದಕ್ಕೆ ಮನಸ್ಸಿನಿಟ್ಟು ಅಂದ್ರೆ ಖಾರ ಪುಡಿಯನ್ನ ತುಂಬಬೇಕಂತ, ಅದ್ರ ಮೇಲೆ ತುಪ್ಪ ಹಾಕಬೇಕಂತ ಪಡಿಹಾರಿ ಮುತ್ತಣ್ಣ ಅಂತೇಳಿ ಶರಣರಿದ್ರು. ಆ ಶರಣರ ಪಾದುಕೆ ಬಹಳ ಬಿರುಸಾಗಿತ್ತಂತ. ಅಂತಹ ಪಾದುಕೆಗಳನ್ನ ಏನಲ್ಲಿ ವಾಮ ಪಾದುಕೆಯಿಂದ ಅಂತ ಬಳಸಿದ್ದಾರೆ ಅವರಲ್ಲಿ. ಅಂದ್ರೆ ಎಡ ಪಾದುಕೆಯಿಂದ ಪಡಪಡನೆ ಒಡೆಯಂದ ಅಂತ ಅಂಬಿಗರ ಚೌಡಯ್ಯ ಅಂತ ಹೇಳಿದ್ರು. ಈ ವಚನದಲ್ಲಿ ಗೊತ್ತಾಗ್ತದೆ ಇಷ್ಟು ವಿರೋಧವನ್ನ ಮಾಡ್ತಾ ಇದ್ರು ಅಂತ ಹೇಳಿ. ಅಂಬಿಗರ ಚೌಡಯ್ಯನವರು ಹಾವೇರಿ ಜಿಲ್ಲೆಯ ಚೌರಾನಪುರ, ಅಂದ್ರೆ ಅಂದಿನ ದಿನದಲ್ಲಿ 3 ತ್ರಿಪುರಗಳಂತೆ ಇತ್ತು. ಶಿವಪುರ, ಚಂದ್ರಾಪುರ ಮತ್ತು ನರಸೀಪುರ ಅಂತ.
ಅಂದಿನ ಶಿವಪುರ ಅಂದ್ರೆ ಇವತ್ತಿನ ರಾಣೆಬೆನ್ನೂರು ತಾಲೂಕು, ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಚೌಡರಾನಪುರದಲ್ಲಿ ಅವರ ಜನ್ಮ ಆಯಿತು. ತಂದೆ ವಿರೂಪಾಕ್ಷ, ತಾಯಿ ಪಂಪಾದೇವಿಯ ಮಗನಾಗಿ ಸುಮಾರು 1120ರಿಂದ 160 ಆಸುಪಾಸಿನಲ್ಲಿ ಜನ್ಮ ಆಯಿತು ಅಂತ ಹೇಳ್ತಾರೆ. ಅಂತಹ ಒಂದು ಸಂದರ್ಭದಲ್ಲಿ ಜನ್ಮ ತಾಳದಂತಹ ಚೌಡಯ್ಯನವರು ಅಲ್ಲೇ ಇದ್ದಂಥ ಉದ್ದಾಲಕ ಮುನಿಯ ಒಂದು ಆಶ್ರಮದ ಒಂದು ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ಪಕ್ಕದ ಹಾವನೂರಿನ ಸುಲೋಚನಾದೇವಿಯನ್ನ ಮದುವೆಯನ್ನ ಮಾಡಿಕೊಂಡು ತಮ್ಮ ಪಾರಂಪರಿಕವಾಗಿ ಬಂದಂತಹ ಅಂಬಿಗ ವೃತ್ತಿಯನ್ನು ಮಾಡ್ತಾ ಇದ್ರು. ಅನುಭವ ಮಂಟಪದ ಸುದ್ದಿ ಅಫ್ಘಾನಿಸ್ತಾನ ಮತ್ತು ಕಾಶ್ಮೀರಕ್ಕೆ ಹೇಗೆ ತಲುಪಿತ್ತು ಹಾಗೆ ಚೌಡಯ್ಯನವರ ಕಿವಿಯೂ ಕೂಡ ಆ ಸುದ್ದಿ ತಲುಪಿತ್ತು. ಆ ಸುದ್ದಿ ತಲುಪಿದ ತಕ್ಷಣ ಚೌಡಯ್ಯನವರು ದಂಪತಿ ಸಮೇತವಾಗಿ ಅನುಭವ ಮಂಟಪಕ್ಕೆ ಬರ್ತಾರೆ ಬಸವ ಕಲ್ಯಾಣಕ್ಕೆ. ಇನ್ನೇನು ಅನುಭವ ಮಂಟಪದ ಒಳಗಡೆ ಪ್ರವೇಶ ಮಾಡಬೇಕಾದ್ರೆ ನಮ್ಮ ಅಲ್ಲಮ್ಮ ಪ್ರಭುದೇವರು ಒಂದು ಪ್ರಶ್ನೆಯನ್ನ ಚೌಡಯ್ಯನವರಿಗೆ ಕೇಳ್ತಾರೆ. ಏನಪ್ಪ ಚೌಡಯ್ಯ, ನೀನೇನೋ ಅಲ್ಲಿಂದ ಇಲ್ಲಿ ಬಂದಿದೀಯಾ, ಆದ್ರೆ ಇದು ಬಸವ ಕಲ್ಯಾಣ, ಇದು ಬಯಲು ಸೀಮೆ, ಇಲ್ಲಿ ನಿನಗೆ ನಿನ್ನ ಕಾಯಕ ಮಾಡುವಂತ ಅಂದ್ರೆ ಅಂಬಿಗ ಕಾಯಕ ಮಾಡುವಂತಹ ಯಾವುದೇ ನದಿಗಳು ಇಲ್ಲಿ ಇಲ್ಲ, ಆದ್ರೆ ನೀನು ಯಾವ ಕಾಯಕವನ್ನು ಇಲ್ಲಿ ಮಾಡ್ತೀಯಪ್ಪ ಅಂತ ಅಂದಾಗ ಚೌಡಯ್ಯನವರು ಒಂದು ಮಾರ್ಮಿಕ ಉತ್ತರವನ್ನ ಆ ಸಂದರ್ಭದಲ್ಲಿ ಕೊಡ್ತಾರೆ. ತಡೆನೆಲೆಯಿಲ್ಲದ ಮಹಾನದಿಯಲ್ಲಿ ಒಡಲಿಲ್ಲದ ಅಂಬಿಗ ಬಂದಿದ್ದೇನೆ, ಹಿಡಿವ ಬಿಡುವ ಮನವ ಬೆಲೆಗೊಟ್ಟರೆ ಕಡೆ ಹಾಯಿಸುವೆನು ಈ ಮಹಾವಲಯ, ನುಡಿಯಿಲ್ಲದ ನಿಸ್ಸೀಮ ಗ್ರಾಮದಲ್ಲಿ ಇರಿಸುವೆನೆಂದಾತ ಅಂಬಿಗರ ಚೌಡಯ್ಯ ಅಂತ ನೋಡಿ. ಅಂತಹ ಒಂದು ಮಾರ್ಮಿಕವಾದ ಒಂದು ವಚನವನ್ನ ಚೌಡಯ್ಯನವರು ಕೊಟ್ಟರು ಅಂತ ಹೇಳಿ. ತಡೆನೆಲೆ ಇಲ್ಲದ ಮಹಾನದಿ ಅಂತ, ಈ ಸಂಸಾರದ ಭವಸಾಗರಕ್ಕೆ ಯಾವುದೇ ಒಂದು ತಡೆ ಇಲ್ಲ, ಒಂದು ಯಾವುದೇ ನೆಲವಿಲ್ಲ, ದಡನೂ ಇಲ್ಲ. ಈಗ ನೋಡಿ ಒಂದು ನದಿ ಇದೆ ಅಂತ ನಾವು ತಿಳ್ಕೊಳ್ಳೋಣ. ಆ ನದಿಗೆ ಒಂದು ಉಗಮ ಸ್ಥಾನ ಅಂತ ಇರ್ತದೆ, ಅಂದ್ರೆ ಆದಿ ಇರ್ತದೆ ಮತ್ತೆ ಅಂತ್ಯ ಕೂಡ ಇರ್ತದೆ. ಎಲ್ಲಿ ಅದು ಪ್ರಾರಂಭ ಆಗ್ತದೆ ಒಂದು ಕಡೆ ಸಮುದ್ರಕ್ಕೆ ಹೋಗಿ ಅದು ತಲುಪ್ತದೆ. ಇದೆಲ್ಲ ನಮಗೆ ಗೊತ್ತಿರುವಂಥದ್ದು. ಅದರಲ್ಲಿ ಚೌಡಯ್ಯನವರು ಹೇಳ್ತಿರುವಂಥದ್ದು ತಡೆ ನೆಲೆ ಇಲ್ಲದ ಮಹಾನದಿ ಅಂತ. ಅಂದ್ರೆ ಈ ಒಂದು ಕಾಲಚಕ್ರ ಏನಿದೆ, ಹುಟ್ಟು ಸಾವು ಇರುವಂತಹ ಈ ಒಂದು ಕಾಲಚಕ್ರದಲ್ಲಿ ಸಂಸಾರದ ಒಂದು ಭವಸಾಗರ ಇರುವಂತಹ ಒಂದು ಮಹಾನದಿ ಅಂತ ಇಲ್ಲಿ ಅವರು ಬಳಸಿದ್ದಾರೆ. ಪುನರಪಿ ಮರಣಂ ಪುನರಪಿ ಜನನಂ ಪುನರಪಿ ಜನನಿ ಜಠರೇ ಶಯನಂ ಅನ್ನುವಂತಹ ಯಾರು ಶಂಕರಾಚಾರ್ಯರ ಒಂದು ಶ್ಲೋಕದಲ್ಲಿ ನಾವೇನು ಕೇಳಿದ್ವಿ ಹಾಗೆ ಇಲ್ಲಿ ಹುಟ್ಟುತ್ತವೆ ಮತ್ತೆ ಸಾಯ್ತವೆ, ಮತ್ತೆ ಸಾಯ್ತವೆ ಮತ್ತೆ ಹುಟ್ಟುತ್ತವೆ, ಮತ್ತೆ ತಾಯಿ ಗರ್ಭದಲ್ಲಿ ಮತ್ತೆ ನಾವು ಜನನವನ್ನ ನಾವು ಪಡೆದುಕೊಳ್ತೇವೆ. ಸೊ ಈ ಒಂದು ಏನು ಹುಟ್ಟು ಸಾವಂತ ಇರುವಂತಹದ್ದನ್ನ ಬಿಟ್ಟು ಯಾವ ಕಡೆ ಈ ನುಡಿಯಿಲ್ಲದ ನಿಸ್ಸೀಮ ಗ್ರಾಮಕ್ಕೆ ಅಂತ ಬಳಸಿದ್ದಾರೆ. ಅಂದ್ರೆ ಪ್ರಪಂಚದಿಂದ ಪಾರಮಾರ್ಥಿಕದ ಕಡೆಗೆ ನಿಮ್ಮನ್ನ ಇರಿಸುವೇನು ಅಂತ ಹೇಳಿ ಅಂಬಿಗರ ಚೌಡಯ್ಯನವರು ಹೇಳಿದ್ರು. ಈ ವಚನವನ್ನು ಕೇಳಿದಂತಹ ಒಂದು ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಎಲ್ಲ ಶಿವಶರಣರು ಎದ್ದು ನಿಂತು ಚಪ್ಪಾಳೆಯನ್ನು ತಟ್ಟಿ ಅಂಬಿಗರ ಚೌಡಯ್ಯನವರನ್ನ ಅನುಭವ ಮಂಟಪದ ಒಳಗಡೆ ಸ್ವಾಗತವನ್ನ ಮಾಡಿದ್ರು. ಅಲ್ಲೇ ಇದ್ದಂಥ ಬಸವಣ್ಣನವರು ಚೌಡಯ್ಯನವರನ್ನ ಅಪ್ಪಿಕೊಂಡು ಒಂದು ಮಾತು ಹೇಳಿದ್ರು. ಚೌಡಯ್ಯ, ಎಂಥ ಒಂದು ವಚನದ ಮೂಲಕ ನೀನು ಉತ್ತರವನ್ನ ಕೊಟ್ಟಪ್ಪ, ನೀನು ನಿಜಕ್ಕೂ ಕೂಡ ಈ ಅನುಭವ ಮಂಟಪದ ಅನರ್ಘ್ಯ ರತ್ನ ನೀನು ಶಿವಶರಣರಲ್ಲಿ ನಿಜ ಶರಣ ನೀನು ಅಂತಂತ ಹೇಳಿ ಒಂದು ಬಿರುವಾಂಕಿತವನ್ನ ಆ ಸಂದರ್ಭದಲ್ಲಿ ಬಸವಣ್ಣನವರು ಕೊಟ್ಟು, ಈ ಚೌಡಯ್ಯನವರಿಗೂ ಕೂಡ ಬಸವಣ್ಣನವ್ರ ಮೇಲೆ ಎಂತಹ ಒಂದು ಪ್ರೀತಿ, ಒಂದು ಭಕ್ತಿ, ಶ್ರದ್ಧೆ ಇತ್ತು ಅಂತಂದ್ರೆ ಅವರು ಒಂದು ವಚನದಲ್ಲಿ ಕೂಡ ಬಸವಣ್ಣನವರ ಬಗ್ಗೆ ಹೇಳಿದ್ದಾರೆ. ಗುರುಲಿಂಗ ಜಂಗಮ ಪ್ರಸಾದಕ್ಕೆ ಆಧಾರ ಬಸವಣ್ಣ, ಪಾದೋದಕ ಪ್ರಸಾದಕ್ಕೆ ಆಧಾರ ಬಸವಣ್ಣ, ಸರ್ವಾಪತ್ತಿಗೆ ಆಧಾರ ಬಸವಣ್ಣ, ಸ್ವರ್ಗ ಮರ್ತ್ಯ ಲೋಕ ಸ್ವರ್ಗ ಮರ್ತ್ಯ ಪಾತಾಳದಲ್ಲಿ ಬಸವಣ್ಣನ ಚೈತನ್ಯವಲ್ಲದಿಲ್ಲ. ಅಂತಹ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರುವುದನಾಥ ಅಂಬಿಗರ ಚೌಡಯ್ಯ ಅಂತ ಹೇಳಿ ಒಂದು
ವಚನದಲ್ಲಿ ಬಸವಣ್ಣನವರ ಬಗ್ಗೆ ಅವರು ಉಲ್ಲೇಖವನ್ನು ಮಾಡಿದ್ದಾರೆ. ಈ ಗುರುಲಿಂಗ ಜಂಗಮವನ್ನ ಕೊಟ್ಟಂತ ಅವರು ಯಾರು? ಬಸವಣ್ಣವರು. ಮುಂಚೆ ಇಲ್ಲ ಅಂತ ಏನಿಲ್ಲ, ಮುಂಚೆನೂ ಕೂಡ ಈ ಗುರುಲಿಂಗ ಜಂಗಮ ಇತ್ತು. ಆದ್ರೆ ನಮಗೆ ಸರಿಯಾದ ರೀತಿಯಲ್ಲಿ ಗುರುಗಳನ್ನ ಕೊಟ್ಟದ್ದು, ಇಷ್ಟಲಿಂಗವನ್ನ ಕೊಟ್ಟದ್ದು, ಜಂಗಮರನ್ನ ಕೊಟ್ಟದ್ದು ಯಾರಾದ್ರೂ ಇದ್ದಾರೆ ಅಂತಂದ್ರೆ ಅದಕ್ಕೆ ಆಧಾರ ಯಾರು ಅಂದ್ರೆ ಬಸವಣ್ಣ ಅಂತ ಹೇಳಿದ್ರು. ಅವರನ್ನ ಪೂಜೆ ಮಾಡಿದ ಮೇಲೆ ಬಂದಂತಹ ಒಂದು ಪ್ರಸಾದ, ಪಾದೋದಕ ಇದೇನಿದಲ್ಲ, ಇದು ಕೂಡ ಅವರಿಂದನೇ ಬಂದಿರೋ ಕಾರಣದಿಂದ ಅದಕ್ಕೆ ಆಧಾರ ಬಸವಣ್ಣ ಅಂತ ಹೇಳಿದ್ರು. ಇನ್ನು ಸರ್ವಾಪತ್ತಿಗೆ ಆಧಾರ ಬಸವಣ್ಣ ಅಂತ ಹೇಳಿದ್ರು. ಯಾವುದೇ ಮನೆಗಳಲ್ಲಿ ಆ ಸಂದರ್ಭದಲ್ಲಿ ಯಾವುದೇ ಮನೆಗಳಲ್ಲಿ ಸಮಾಜದಲ್ಲಿ ಬಹಳ ನೋವುಗಳು ಆದಾಗ, ಆಪತ್ತುಗಳು ಆದಾಗ, ಕಷ್ಟಗಳು ಬಂದಾಗ ಬಸವಣ್ಣ ನೆನೆಸ್ಕೊಂಡ್ರೆ ಸಾಕು, ಅವರಲ್ಲಿ ಪ್ರತ್ಯಕ್ಷ ಆಗ್ತಿದ್ರು ಅಂದ್ರೆ ಅಲ್ಲಿ ಹೋಗ್ತಿದ್ರು, ಅಲ್ಲಿ ಇರುವಂತ ಕಷ್ಟಗಳನ್ನ ಅವರು ನಿವಾರಣೆಯನ್ನ ಮಾಡ್ತಾ ಇದ್ರು. ಹಾಗಾಗಿ ಸರ್ವಾಪತ್ತಿಗೆ ಆಧಾರ ಯಾರು ಅಂತಂದ್ರೆ ಬಸವಣ್ಣ ಅಂತಂತೇಳಿ ಚೌಡಯ್ಯನವರು ಹೇಳ್ತಾರೆ. ಇನ್ನು ಕೊನೆಯ ಸಾಲು, ಸ್ವರ್ಗ ಮರ್ತ್ಯ ಪಾತಾಳದಲ್ಲಿ ಅಂದ್ರೆ ಬಸವಣ್ಣನ ಚೈತನ್ಯವಲ್ಲದಿಲ್ಲ ಅಂತ ಇದೇನು ಸಾಲು ಇದೆಯಲ್ಲ, ಇದು ಬಹಳ ದೊಡ್ಡ ಸಾಲು. ಇದು ಇದನ್ನ ಬಿಡಿಸುವಂತ ಶಕ್ತಿ ನನಗಿಲ್ಲ. ಇದರ ಮೇಲೆನೆ ಬಹಳಷ್ಟು ತಿಂಗಳಾನುಗಟ್ಟಲೆ ಪ್ರವಚನಗಳು ಆಗಿದ್ದಾವೆ. ಆದ್ರೆ ಇನ್ನು ಆ ಒಂದು ಮಟ್ಟಕ್ಕೆ ನಾನು ಇನ್ನೂ ಬೆಳೆದಿಲ್ಲ. ಆದ್ರೆ ಅಂತಹ ಬಸವಣ್ಣನ ಪಾದಕ್ಕೆ ನಮೋ ನಮೋ ಎನ್ನುತ್ತಿರ್ದನಾಥ ಅಂಬಿಗರ ಚೌಡಯ್ಯ ಅಂತಂತ ಹೇಳಿ ಬಸವಣ್ಣನವರ ಮೇಲೆ ಇರುವಂತಹ ಒಂದು ಶ್ರದ್ಧೆಯ ಒಂದು ಭಕ್ತಿಯನ್ನ ಅಂಬಿಗರ ಚೌಡಯ್ಯನವರು ಈ ವಚನದ ಮೂಲಕ ಹೇಳಿದರು. ಹಾಗೆ ಚೌಡಯ್ಯನವರು ಕಲ್ಯಾಣ ಕ್ರಾಂತಿಯ ನಂತರ ಚನ್ನಬಸವಣ್ಣನವರ ತಂಡದಲ್ಲಿ ಇದ್ದುಕೊಂಡು ಎಲ್ಲಾ ವಚನಗಳನ್ನ ರಕ್ಷಣೆ ಮಾಡಲಿಕ್ಕೆ ಉಳುವಿಗೆ ಹೋಗ್ತಾರೆ. ಉಳುವಿಗೆಯ ಉಳುವಿಯಲ್ಲಿ ವಚನಗಳ ರಕ್ಷಣೆ ಆದ ನಂತರ ವಾಪಸ್ ಅವರು ಅಂದಿನ ಶಿವಪುರ, ಆ ಶಿವಪುರಕ್ಕೆ ಬಂದು ತಮ್ಮ ಕಾಯಕ ಏನಿತ್ತು ಅಂಬಿಗ ವೃತ್ತಿಯನ್ನು ಅವರು ಮಾಡ್ತಾರೆ. ಮಾಡ್ತಾ 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 ದಂಡಾಚಾರ ಆಗಿರ್ಬೋದು, ಆಮೇಲೆ ಅಲ್ಲಿರುವಂತಹ ಕುಷ್ಠರೋಗ, ಕ್ಷಯ ರೋಗಗಳಿಗೆ ಅವರು ಚಿಕಿತ್ಸೆಯನ್ನು ಕೊಡುವಂತಹ ಕೆಲಸವನ್ನು ಕೂಡ ಆ ಸಂದರ್ಭದಲ್ಲಿ ಅವರು ಮಾಡಿದರು. ಒಂದು ಸಂದರ್ಭದಲ್ಲಿ ಅಲ್ಲಿ ಗುತ್ತಲ ಅಂತ ಬರ್ತದೆ, ಅಲ್ಲಿ ಗುತ್ತಲ ಅರಸ ಅಂತ ಇದ್ರು. ಆ ಗುತ್ತಲ ಅರಸನ ಮಗನಿಗೆ ಹಾವು ಕಚ್ಚಿ ಸತ್ತು ಹೋಗ್ತಾನೆ. ಅಂಥ ಒಬ್ಬ ಸತ್ತು ಹೋದಂತಹ ಬಾಲಕನಿಗೆ ಪಾದೋದಕ ಪ್ರಸಾದದ ಒಂದು ಪೋಷಣೆಯನ್ನ ಮಾಡಿ ಅವರು ಆ ಮಗುವನ್ನ ಬದುಕಿಸುವಂತಹ ಕೆಲಸವನ್ನು ಮಾಡಿದ್ರು ಅಂತ ಹೇಳಿ ನಾವು ಚರಿತ್ರೆಯಲ್ಲಿ ಓದ್ತೇವೆ. ಅಂತಹ ಒಂದು ಪವಾಡವನ್ನ ಮಾಡಿರುವಂತಹ ಚೌಡಯ್ಯನವರಿಗೆ ಗುತ್ತಲ ಅರಸರು ಪೂರ್ವ ಪಶ್ಚಿಮದ ಒಂದು 14 ಮೈಲಿ ಮತ್ತೆ ಉತ್ತರ ದಕ್ಷಿಣಕ್ಕೆ 7 ಮೈಲಿಯ ಒಂದು ಜಾಗವನ್ನ ಕೊಟ್ಟು, ಆದ್ರೆ ಕಾಲಾನಂತರದಲ್ಲಿ ಚೌಡಯ್ಯನವರು ಆ ಒಂದು ಜಾಗ ಚಂದ್ರಾಪುರ, ನರಸೀಪುರ. ಈ ನರಸೀಪುರದಲ್ಲಿ ಅಂಬಿಗರ ಚೌಡಯ್ಯನವರ ಗುರುಪೀಠ ಇದೆ. ಅಲ್ಲಿ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಾಂತಭೀಷ್ಮ ಚೌಡಯ್ಯ ಅಪ್ಪಾಜಿಯವರು ಎಲ್ಲ ನಮ್ಮ ಚೌಡಯ್ಯನವರ ವಚನಗಳನ್ನ ಕ್ರೋಢೀಕರಿಸಿ ಅಲ್ಲಿ ನಮಗೆ ಚೌಡಯ್ಯನವರ ಜ್ಞಾನಕ್ಕೆ ಬೇಕಾದಂಥ ಎಲ್ಲ ಒಂದು ವ್ಯವಸ್ಥೆಯನ್ನ ಅಲ್ಲಿ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಈ ಅಂಬಿಗರ ಚೌಡಯ್ಯನವರ ವಚನಗಳನ್ನು ತಿಳಿದುಕೊಳ್ಳೋಣ, ಮತ್ತೆ ನಮ್ಮ ಮನಸ್ಸಿನ ಎಲ್ಲ ಕಲ್ಮಶಗಳನ್ನು ನಾವೆಲ್ಲರೂ ತೊಳೆದುಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೂರ ಅಪ್ಪಗಳವರ ಒಂದು ಪವಿತ್ರ ಪಾದಗಳಿಗೆ ನಮಸ್ಕರಿಸಿ ಇಲ್ಲೆಲ್ಲರೂ ನನ್ನ ಮಾತುಗಳನ್ನು ಆಲಿಸಿರುವಂತ ಎಲ್ಲರಲ್ಲೂ ಕೂಡ ನಾನು ಭಕ್ತಿಯ ಶರಣಾರ್ಥಿಯನ್ನು ಹೇಳಿ ನನ್ನ ಮಾತುಗಳು ವಿರಾಮ. ಇಲ್ಲಿಯವರೆಗೆ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವದ ಅಂಗವಾಗಿ ಪೂಜ್ಯ ಶ್ರೀ ಕುಮಾರ ಅಂಬಿಗರ ಚೌಡಯ್ಯ ಸ್ವಾಮೀಜಿಗಳು ಆಶೀರ್ವಚನ ನೀಡಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳು. ಮುಂದುವರಿದು ಇಂದಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧಾನವನ್ನು ವಹಿಸಿರ್ತಕ್ಕಂತಹ ನಾಡೋಜ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದವರು, ಅಧ್ಯಕ್ಷರು ಅನುಭವ ಮಂಟಪ ಬಸವ ಕಲ್ಯಾಣ, ಸನ್ಮಾನ ಪೂಜ್ಯರಿಗೆ
ಸನ್ಮಾನ ಶಾಲ್ತು ಶಾಲ್ತು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ಕುಮಾರ ಪೂಜ್ಯ ಶ್ರೀ ಕುಮಾರ ಅಂಬಿಗರ ಚೌಡೆಯ ಸ್ವಾಮಿಗಳು ನಿಜಶರಣ ಅಂಬಿಗರ ಚೌಡೆಯನವರ ಗುರುಪೀಠ ನರಸೀಪುರ ಜಿಲ್ಲೆ ಹಾವೇರಿಯವರಿಗೆ ಪೂಜ್ಯರಿಂದ ಸನ್ಮಾನ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗೌರವ ಉಪಸ್ಥಿತಿಯನ್ನ ವಹಿಸಿರ್ತಕ್ಕಂಥ ಶರಣ ಶ್ರೀ ಚನ್ನವೀರ್ ಜಮಾದಾರ್ ಸರ್ ಅವರಿಗೆ ಪೂಜ್ಯರಿಂದ ಆಶೀರ್ವಾದ. ಅದೇ ರೀತಿಯಾಗಿ ಶರಣ ನಾಗನಾಥ್ ಚಾಮಾಲೆ ಅಂಬಿಗರ ಚೌಡಯ್ಯ ಗವಿ ಟ್ರಸ್ಟ್ ಬಸವ ಕಲ್ಯಾಣ ಅವರಿಗೂ ಕೂಡ ಪೂಜ್ಯರಿಂದ ಆಶೀರ್ವಾದ. ಪೂಜ್ಯ ಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದವರು ಅಪ್ಪಾಜಿಯವರಿಂದ ಆಶೀರ್ವಾದ ಪಡೆಯುತ್ತಿದ್ದಾರೆ. ಹಿರಿಯ ಸಾಹಿತಿಗಳಾದಂಥ ಸೋಮನಾಥ್ ಯಾವಾರ್ ಸರ್ ಅವರು ಕೂಡ ಪೂಜ್ಯರ ಆಶೀರ್ವಾದವನ್ನು ಪಡೆಯಬೇಕಾಗಿ ಅವರಿಗೆ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಶರಣ ಮಲ್ಲಿಕಾರ್ಜುನ್ ಬೊಕ್ಕೆಯವರು ಕೂಡ ಪೂಜ್ಯರ ಆಶೀರ್ವಾದವನ್ನು ಪಡೆಯಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಲ್ಲಿವರೆಗೂ ನಿರೂಪಣೆ ಮಾಡಿರ್ತಕ್ಕಂಥ ನಮ್ಮ ವೀರಭದ್ರಪ್ಪ ಸರ್ ಅವರಿಗೂ ಪರಮ ಪೂಜ್ಯರಿಂದ ಆಶೀರ್ವಾದ. ಅವರಿಗೆ ಕುಲಪತಿಗಳಿಗೆ ಪೂಜ್ಯರಿಂದ ಆಶೀರ್ವಚನಗಳನ್ನು ವಿವರಿಸುವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬೇಡ ಧರ್ಮಗುರು ಬಸವ ತಂದೆಯ ಪಾದಕ್ಕೆ ವಂದಿಸಿ ಸದ್ಗುರುಗಳನ್ನು ಸ್ಮರಣೆ ಮಾಡಿಕೊಂಡು ಈ ಸಮಾರಂಭವ ಸಾನ್ನಿಧ್ಯವನ್ನು ನೇತೃತ್ವ ವಹಿಸಿರುವಂತಹ ಪೂಜ್ಯರಾದ ಶಿವಾನಂದ ಸ್ವಾಮಿಗಳಿಗೂ ಕ್ಷಮಾರ್ಥಿ ಹೇಳ್ತಾ ನಿಜಶರಣ ಅಂಬಿಗರ ಚೌಡಯ್ಯ ಜಾಗೃತಿ ಆಶ್ರಮದ ರತ್ನಕಾಂತ ಶಿವರಿಗೂ ಕ್ಷಮಾರ್ಥಿಯನ್ನು ಅರ್ಪಿಸಿ ಅದೇ ರೀತಿ ನಿಜಶರಣ ಅಂಬಿಗರ ಚೌಡಯ್ಯ ಗುರುಪೀಠದ ಕುಮಾರ ಅಂಬಿಗರ ಚೌಡಯ್ಯ ಸ್ವಾಮಿಯವರಿಗೂ ಭಕ್ತಿಯ ಶರಣಾರ್ಥಿಯನ್ನು ಅರ್ಪಿಸಿ ಅದೇ ರೀತಿ ಅನುಭಾವನೆ ನೀಡುವಂತಹ ನಮ್ಮೂರಾದ ಡಾಕ್ಟರ್ ಕೆ ರಂಗನಾಥ್ ಅವರಿಗೂ ಮತ್ತು ನಾಗನಾಥ್ ಚಾಮ್ಲೆ ಅವರಿಗೂ ಚನ್ನವೀರ ಜಮಾದಾರ್ ಅವರಿಗೂ ನಿರೂಪಣೆ ಮಾಡಿರುವಂತಹ ವೀರಭದ್ರಪ್ಪ ಹಂಪೆಯವರಿಗೂ
ಸೋಮನಾಥ್ ಯಾವರ್ ಸರ್ ಅವರಿಗೂ, ನಮ್ಮ ತಾಯಿಯವರಾದ ಸುಮನಾ ತಾಯಿಯವರಿಗೂ ಶರಣಾರ್ಥಿಗಳನ್ನು ಹೇಳಿ ಎಲ್ಲ ಇಲ್ಲಿ ಬಂದಂಥ ಶರಣರಿಗೂ ಶರಣಾರ್ಥಿಗಳು. ನಾವು ಸ್ವಲ್ಪ ಸಮಯ ಸರಿಯಾಗಿ ಮಾಡ್ಬೇಕಂತ 8ಕ್ಕೆ ಮುಗಿಸ್ಬೇಕಂತ ಇದ್ದೀವಿ. ಇನ್ನು 10 ನಿಮಿಷ ಕಡಿಮೆ ಕಾಣುತ್ತದೆ. ಅದಕ್ಕೆ ನೀವು ಪ್ರಸಾದ ಮಾಡಿ ಮನೆ 9ಕ್ಕೆ ಹೋಗ್ಬೇಕಂತ ನನ್ನ ವಿಚಾರ. ಇವತ್ತ ಅಂಬಿಗರ ಚೌಡಯ್ಯನ ಬಗ್ಗೆ ಇಬ್ಬರು ಗುರುಗಳು ಬಹಳ ಚೆಂದ ಮಾತನಾಡಿದ್ದಾರೆ. ನಮಗೊಂದು ಏನದಂದ್ರೆ ಅಂಬಿಗರ ಚೌಡಯ್ಯನ ಗುರುಗಳು ಅಂಬಿಗರ ಚೌಡಯ್ಯನ ಸಮಾಜಕ್ಕಷ್ಟೇ ಸೀಮಿತ ಆಗಬಾರ್ದು. ನಮ್ಮಲ್ಲಿ ಸಾಮರಸ್ಯ ಅದ. ಬಸವಣ್ಣನವರು ಪ್ರತ್ಯೇಕ ಮಾಡಲಿಲ್ಲ, ಡಿವೈಡ್ ಮಾಡಲಿಲ್ಲ, ಎಲ್ಲರೆಲ್ಲ ಕೂರಿಸಿದ್ರು ಬಸವಣ್ಣವರು. ಅದಕ್ಕೆ ಅವ್ರ ಅಂಬಿಗರ ಚೌಡಯ್ಯನ ಸಮಾಜಕ್ಕಷ್ಟೇ ಗುರುಗಳಲ್ಲ, ಸಮಗ್ರ ಲಿಂಗಾಯತ ಸಮಾಜಕ್ಕೂ ಗುರುಗಳೇ. ಇದು ಆಚರಣೆಯಲ್ಲಿ ಕೃತಿಯಲ್ಲಿ ಬರಬೇಕು. ಈಗ ನಾನು ಇದನ್ನು ಉದಾಹರಣೆ ಹೇಳ್ತೀನಿ. ಮಂತ್ರಿಮಂಡಲ ಅಂತ ಇರ್ತದೆ. ಈಗ ಮಂತ್ರಿಮಂಡಲದಾಗ ಒಂದೊಂದು ಜಿಲ್ಲಾದ ಉಸ್ತುವಾರಿ ಒಬ್ಬೊಬ್ಬರಿಗೆ ವಹಿಸ್ತಾರೆ. ಈ ಬೀದರ್ ಜಿಲ್ಲಾ ಉಸ್ತುವಾರಿ ಈಶ್ವರ್ ಖಂಡ್ರೆ ಅವರು ಹೋಗಲ್ಲ, ಗುಲ್ಬರ್ಗ ಜಿಲ್ಲಾ ಉಸ್ತುವಾರಿ ಪ್ರಿಯಾಂಕಾ ಖರ್ಗೆ ಅವರು ಇದ್ದಾರೆ. ಅವ್ರು ಇಡೀ ರಾಜ್ಯಕ್ಕೆ ಮಂತ್ರಿ, ಬರೇ ಬೀದರ್ಕಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ಮಂತ್ರಿ. ಇವು ಸ್ವಲ್ಪ ಸ್ಪೆಷಲ್ ಸೂಪರ್ವೈಸರ್ ಮಾಡಪ್ಪ ಅಂತ ಅವ್ರಿಗೆ ಆ ಜಿಲ್ಲಾಕ್ಕೆ ವಹಿಸ್ಕೊಟ್ಟ. ಹಂಗೆ ನಮ್ಮ ರತ್ನಾಕರ್ ಸ್ವಾಮೀಜಿಯವರಾಗಲಿ, ಅಂಬಿಗರ ಚೌಡಯ್ಯ ಸ್ವಾಮೀಜಿಯವರಾಗಲಿ, ಸಮಗ್ರ ಎಲ್ಲ ಲಿಂಗಾಯತ ಸಮಾಜ ಒಳಪಂಗಡಗಳು ಎಷ್ಟವ ಲಿಂಗಾಯತ ಸಮಾಜ ಎಲ್ಲರಿಗೂ ಅವ್ರ ಗುರುಗಳೇ. ನಾವು ಅವ್ರಿಗೆ ಏನು ಮಾಡಿವಿ ಅಂದ್ರೆ ಸ್ವಲ್ಪ ನಿಮ್ಮ ಸಮಾಜ ಮುಂದೆ ಬೇಗ ಸಮೀಪ ಬರ್ತದೆ, ಬೇಗ ಸಮೀಪ ತಗೊಂಡು ಅವ್ರಿಗೆ ಇನ್ನೂ ಧಾರಣೆ ಮಾಡಿ ಈ ರೀತಿ ಹಚ್ಕೊಳ್ಳೋದು ಕಲಿಸ್ರಿ ಅಂತ ಉಸ್ತುವಾರಿ ಅಷ್ಟೇ ಅವರು. ಇದನ್ನು ಅರ್ಥನೇ ಮಾಡ್ಕೊತಲ್ಲ. ಇವತ್ತು ಆಯಾ ಪೀಠಕ್ಕೆ ಬರ್ತಾರೆ, ಆಯಾ ಪೀಠದವ್ರು ಅಷ್ಟೇ ಹೋಗ್ತಾರೆ, ಅಲ್ಲೇ ಆ ಕಡೆಯಿಂದ ಆ ಕಡೆ ಹೋಗ್ತಾರೆ. ಎಲ್ಲರೂ ಆಗಬಾರ್ದು. ಇದು ಆಗ್ಬೇಕು, ಸಾಮರಸ್ಯ ಆಗ್ಬೇಕದು. ಯಾರೇ ಗುರುಗಳು ಬರಲಿ. ಈಗ ಅಂಬಿಗರ ಚೌಡಯ್ಯ ನಾವು ಲಿಂಗ ಪೂಜೆ ಮಾಡಾಗ ಅಂಬಿಗರ ಚೌಡಯ್ಯ ವಚನ ಅಂತೀವಿ, ಪೂಜೆ ಸಮಯದಲ್ಲಿ ಅಂತೀವಿ, ಎಲ್ಲಿ ಬೇಕಾದಲ್ಲಿ ನಾವು ಹೇಳ್ತೀವಿ. ಒಂದು ಬರೀ ಬಸವಣ್ಣವ್ರಿಗೆ ಹೇಳ್ತೀವಿ ಇಲ್ಲ, ಎಲ್ಲ ಶರಣರಿಗೂ ಹೇಳ್ತೀವಿ. ಹಂಗೆ ಎಲ್ಲ ಶರಣರ ಪೀಠ ಆಯಾ ಪೀಠದವರು ಎಲ್ಲರಿಗೂ ಅವ್ರ ಗುರುಗಳೇ. ನಾವೊಂದು ಎಲ್ಲರಿಗೂ ಗುರುಗಳು, ಅವ್ರಿಗೂ ಎಲ್ಲರಿಗೂ ಗುರುಗಳೇ. ಇದನ್ನ ನಾವು ಆಚರಣೆ ತರಬೇಕಂತ ನಾನು ಮೊದಲು ಒಂದು ಮಾತನ್ನು ನಿಮಗೆಲ್ಲ ತಿಳಿಸ್ತೀನಿ. ಇನ್ನು ಮುಂದೆ ಹಡಪದಪ್ಪನ ಗುರುಗಳೇ ಬರಲಿ, ಬೇರೆ ಬೇರೆ ಯಾರೇ ಒಪ್ಪಂದ ಗುರುಗಳು ಬಂದನು ನಮ್ಮ ಎಲ್ಲರೂ ಅಲ್ಲಿ ಹೋಗಿ ಸೇರಬೇಕು. ಅವರು ನಮ್ಮನ್ನು ಕಲಿಬೇಕು, ನಾವು ಅಲ್ಲಿ ಹೋಗ್ಬೇಕು, ಅವರು ನಮ್ಮಲ್ಲಿ ಬರಬೇಕು. ವಿಶೇಷವಾಗಿ ಅವರು ಆ ಸಮಾಜಕ್ಕೆ ಸ್ವಲ್ಪ ಯಾರಿಗೆ ಆಗಲಿ ಒಂದು ಸ್ವಲ್ಪ ಹಿಂದಿನ ಹಿಂದಿನ ಕಾಲದಾಗ ಕುಂಡಾರ ಅವರಿಗೆ ಮದುವೆ ಆಗ್ತಿಲ್ಲ. ಯಾಕೆ ಆಗ್ತಿಲ್ಲ? ಆಕೆಗೂ ಗಡಿಗೆ ಮೇಳ ಬರ್ತದೆ, ಇವರಿಗೂ ಗಡಿಗೆ ಮೇಳ ಬರ್ತದೆ, ಅವರಿಬ್ಬರಿಗೂ ಜೋಡಿಸಿ ಉಪಯೋಗ ಆಗ್ತದ ಅಂತ ತತ್ವ ಇತ್ತು. ಹೌದಲ್ಲ? ಕಂಬಾರೇ ಮಾಡ್ಕೋತೀವಿ, ಬಡಿಗೆರೆ ಮಾಡ್ಕೋತೀವಿ ಅಂತ ಸಜ್ಜನ ರೀತಿಯಲ್ಲಿ ಭಾರತೀಯರು ಅವರವರಿಗೆ ಮಾಡ್ಕೋತೀವಿ. ಇವರದು ಹೋಗ್ಯಾದ ಈ ಇಂಜಿನಿಯರೇ ಮಾಡ್ಕೊಳ್ತಾರೆ. ಈಗ MBBS ನಮ್ಮ ಶಿಕ್ಷಣಕ್ಕೆ BMS ಅಲ್ಲ, MBBS ಹುಡುಗ ಮಾಡ್ಬೇಕಂತಾರೆ, ಸಿಗಲ್ಲ ಹುಡುಗ. ಅವು MBBSನೇ ಬೇಕಂತಾರೆ. ಅಂದ್ರೆ ಇದು ನಮ್ಮ ಜಾತಿನ ಹಂಗೆ ಅದನ್ನ
ಜಾತಿ ಅಲ್ಲ, ಕಾಯಕ್ಕಿತ್ತದು, ಕಾಯಕ್ಕಿತ್ತು. ಈಗ ಹೆಂಗ ಮಾಸ್ತರ್ಗೆ ಮಾಸ್ತರ್ತಿಗೆ ಆಯ್ತಾರ ನೋಡ್ತಾ ಇದ್ದೇವೆ ನಾವು. ಇದೇನು ನಗದೇ ಅಲ್ಲ, ಪ್ರತ್ಯೇಕ ಸಮಾಜದಾಗ ನಾವು ಕಾಣತ್ತಿದ್ದೇವೆ, ನೋಡ್ಲತ್ತಿದ್ದೀವಿ, ಕಾಣತ್ತಿದ್ದೀವಿ. ಏನ್ ಮಾಡ್ತಾ ಇದ್ದೀವಿ, ನಮ್ಮ ಮನೆಗೂ ಸಾಫ್ಟ್ವೇರ್ ಹೋಗಿರ್ತೀವಿ ಅಂತ ಹಿಂಗ ಅದ. ಅವ್ರ ಸಲುವಾಗಿ ಇವು ಜಾತಿಗಳಲ್ಲ, ಕಾಯಕ ವೃತ್ತಿಗಳು. ಹಂಗ ಈ ಅವಾಗ ಅವರವ್ರಿಗೆ ಆ ಸಮಯದಾಗ ಅವ್ರಿಗೆ ಅನುಕೂಲ ಆಗ್ತಿತ್ತು. ಸೊಸೆ ಬಂದಕ್ಕೆ ಬಂದ್ರೆ ನಮಗೆ ಸಹಾಯ ಆಗ್ತದೆ. ಹಂಗೆ ಈಗಲೂ ಅದೇ ಪದ್ಧತಿ ಅದ, ಅವಾಗಲೂ ಅದೇ ಇತ್ತು. ಆದ್ರೆ ನಾವು ಇದನ್ನು ಜಾತಿಯಾಗಿ ಮುದ್ರೆ ಹಾಕಿದೇವಲ್ಲ, ಅದು ಹೋಗಬೇಕು ಅನ್ನುವಂಥ ಒಂದು ಮಾತನ್ನ ಇಲ್ಲಿ ತಿಳಿಸ್ತಾ ಇದ್ದೀನಿ. ಇನ್ನೊಂದು ಮಾತು ಹೇಳಿ ನಾನು ಸಮಾರೋಪ ಮಾಡ್ತೀನಿ. ಏನಂದ್ರೆ ಅಂಬಿಗರ ಚೌಡಯ್ಯ ನಟ ಹೊಡಿ ಹಂಗ ಹಿಂಗ ಅಂತ ಎಲ್ಲೋ ಹೇಳಿದ್ರು. ಅದರಲ್ಲಿ ಕಳಕಳಿ ಅದ, ಅದರಲ್ಲಿ ಪ್ರೀತಿ ಅದ, ಅಲ್ಲಿ ರೋಷ ಸಿಟ್ಟು ಇಲ್ಲ. ಅಂದ್ರೆ ಇವರು ತಿದ್ದುಕೊಳ್ಳಿ ನಮ್ಮ ಲಿಂಗಾಯತ ಧರ್ಮದ ಆಚರಣೆಗೆ ಇವರು ಒಳಪಡಲಿ ಎನ್ನುವಂಥ ಅಂತರಂಗದ ಕಳಕಳಿಯಿಂದ ಹೇಳಿದ ವಿನಃ ಅಲ್ಲಿ ಮತ್ತೇನು ರೋಷ ದ್ವೇಷದಿಂದ ಹೇಳಿದ್ದಲ್ಲ. ಇಲ್ಲೇ ತ್ರಿಪುರಾಂತ ಕಲಿಯುವಾಗ ಧೋನಿ ನಡೆಸ್ತೀರು. ಕೊಳ್ಳ ಇಲ್ಲೇ ಕಟ್ಕೊಂಡಾರ ಅಂತ ಕೆಲವು ಭಕ್ತರು, ಹಣೆಗೆ ಭಸ್ಮ ಹಚ್ಕೊಂಡಾರ, ರುದ್ರಾಕ್ಷಿ ಹಾಕ್ಯಾರ. ಅಂಬಿಗರ ಕುರಿತಾಗ ಹೋದಾಗ ನೋಡುವ ಎಲ್ಲಿ ನಡೆದಿರಪ್ಪ ಅಂತ ಕೇಳಿದ್ರು. ಇಲ್ಲ ನಾವು ಬ್ರಾಹ್ಮಣ ನಡೆದಿದ್ದೆವು, ಭವಾನಿ ನಡೆದಿದ್ದೆವು ಅಂತ ಹೇಳಿದ್ರು. ಬಿಡಬೇಕಾಗಿತ್ತು, ರುದ್ರಾಕ್ಷಿ ಅದ, ಹಣಿಯಲ್ಲಿ ಭಸ್ಮ ಅದ, ಮತ್ತ ಇದು ಹಾಕೊಂಡು ಯಾಕೆ ಮಾಡಿದ್ರಿ? ಇಲ್ಲ ನಾವು ಹಾಕೊತೀವಿ ಹೋಗ್ತೀವಿ ಅಂತಂದ್ರು. ಹಂಗಂದಪ್ಪ ಇಲ್ಲ ನಮ್ಮ ಲಿಂಗ ಕೊಟ್ಟು ಬಿಡೋದಂತ. ಇಲ್ಲ ನಾವು ಕೊಡಲ್ಲ, ನೀವು ಲಿಂಗನೂ ಕೊಡಲಿ ಹೋಗನ್ನು ಬಿಡಲಿ ಅಂದ್ರೆ ತ್ರಿಪುರ ಕೆಲ ಮುಗಿಸ್ತೀನಿ ನೋಡಿಲ್ಲ ಅಂತ ಹೇಳ. ಈ ವಚನ ಇರೋದು ಇದು ನಾ ಕತಿ ಕಟ್ಟಿ ಹೇಳ್ತಾ ಇಲ್ಲ, ಅದು ವಚನ ಪೂರ್ಣ ಭಯಪಟ್ಟು ಬರೋದು ಅಂತೇಳಿ ನಮ್ಗೆ ಸಾರಾಂಶ ಹೇಳೋದಲ್ಲ. ಹಾ ನಡುನೀರು ಲೇಖ್ಯ ಮಾಡುವೆ ಅಂಬಿಗರ ಚೌಡಯ್ಯ ಅಂತ ಅದು ವಚನ. ಅಂದ್ರೆ ಇದರಲ್ಲಿ ಏನದಂದ್ರೆ ಲಿಂಗಾಯತ ಧರ್ಮದ ಸಂವಿಧಾನ ಪ್ರಕಾರ ನೀವು ನಡ್ಕೊಳ್ರಿ ಅನ್ನುವಂಥ ಒಂದು ಮಾತ್ರ ಹೃದಯ ಈ ಕಳಕಳಿ ಇದ್ರಿಗೆ ಅಡಿಗೆದ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಸಮಾಜ ನಾವು ನಮ್ಮಲ್ಲಿ ಏನಂದ್ರೆ ಆ ವಾತಾವರಣ ಆಗ್ಬೇಕ್ರಿ. ನಾನು ಒಂದು ಸಣ್ಣ ಘಟನೆ ಹೇಳಿ ಮುಗಿಸ್ತೀನಿ. ಇಲ್ಲಿ ನಮ್ಮಲ್ಲೊಬ್ರು ಪಂಚಾಯತ್ ಎಲೆಕ್ಷನ್ದಾಗ ಆರ್ಸಿ ಬಂದರು. ಆರ್ಸಿ ಬಂದಾಗ ಗುರುಗಳ ಆಶೀರ್ವಾದದಿಂದ ಆರ್ಸಿ ಬಂದೀವಿ ಅಂತ ತಿಳ್ಕೊಂಡು 50 ಮಂದಿ ಕರ್ಕೊಂಡು ಬಂದಾರ. ನಾನು ಅವರಿಗೆ ಒಂದೊಂದು ವಿಭೂತಿ ಕಲಿ ಸಕ್ಕರೆ ಪ್ರಸಾದ ಕೊಡ್ಲತ್ತಿದ್ದೆ ಎಲ್ಲರಿಗೆ. ಒಬ್ಬಕ್ಕೆ 60 ವರ್ಷಕ್ಕೆ ವಯಸ್ಸು 60-65 ಆಗಿರ್ಬೋದು. ಅಕ್ಕಿ ಒಂದು ಇದು ವಿಭೂತಿ ನಮ್ಮ ಒಡಲು ಬರೀ ಕಲಿ ಸಕ್ಕರೆ ಕೊಡ್ರಿ ಅಂದಕ್ಕೆ. ನಾ ಕೇಳೋರು ಯಾವ ಧರ್ಮದವರು ಅವರು ಅಂತ ಕೇಳ. ಇಲ್ಲ ನಾವು ಮೊದಲ ಹಿಂದೂಗಳು ಇದ್ದೀವಿ, SC ಪೈಕಿದಾಗ, ಆದ್ರೆ ಈಗ ನಾವು ಕ್ರಿಶ್ಚಿಯನ್ ದೀಕ್ಷಾ ತಗೊಂಡಿದ್ದೀವಿ, ನಮ್ಗೆ ನಡೆಯಲ್ಲ ಅಂತ ಹೇಳು. ಮತ್ತೆ ಎಷ್ಟು ದಿನ ಆಯ್ತು ರೀ ಅವರು ಅಂತ ಕೇಳ. ಮೊನ್ನೆಗೆ 1 ತಿಂಗಳಾಯ್ತು ಅಂತ. ಅದಕ್ಕೆ ಮೊದಲು ನಿಮ್ಗೆ ಆಚರಣೆಗಳು ಹೆಂಗಿದ್ದು? ಅದಕ್ಕೆ ಮೊದಲು ವಿಭೂತಿ ಹಚ್ತಿದ್ದೆ ನಾನು. ಒಂದು ಹಿಂದೂ ದೇವರಿಗೆಲ್ಲ ನಾವು ಮಾಡ್ತಿದ್ವಿ, ಮನೆಯೆಲ್ಲ ಹಬ್ಬ ಹುಲ್ಲು ಎಲ್ಲ ನೀವು ಹಂಗೆ ಮಾಡ್ತೀರಿ, ಹಂಗೆ ನಾವೇ ಮಾಡ್ತಿದ್ವಿ ಅಂತ ಹೇಳೋಕೆ. ಮತ್ತೆ ಈ ದೀಕ್ಷಾ ತಗೊಂಡು ಎಲ್ಲ ಬಿಟ್ಟಿವೆ ನೋಡ್ರಿ ಅಂತ ಹೇಳಿದ್ರು. ನನಗೆ ಪ್ರಶ್ನೆ ಬಂತು, ಈ ರವೀಂದ್ರನಾಥ್ ಅವ್ರಿಗೆ ಅದೇ ಕೇಳಬೇಕು. ಅಲ್ಲಿ ದೀಕ್ಷಾ ತಗೊಂಡ ತಕ್ಷಣ 60-70 ವರ್ಷದಿಂದ ಮಾಡ್ಕೋತ ಬಂದವರು ಒಂದು ಕ್ಷಣದಾಗೆ ಬಿಟ್ಟು ಕಟ್ಟಬೇಕು
ತೀರ್ಥ ನಿಯಮಗಳನ್ನು ಅವರು ಪಾಲಿಸಿದ್ರು. ಆದ್ರೆ ನಮ್ಮಲ್ಲಿ ದೀಕ್ಷೆ ತಗೊಂಡು 10 ವರ್ಷ ಆದ್ರೂ ಮತ್ತೆ ಎಲ್ಲ ಮಾಡ್ಕೋತಾನೆ ಅದ. ಯಾಕೆ ಅದು ಹಂಗ್ಯಾಕ ಇದು ಹಿಂಗ್ಯಾಕ, ಏನು ಕಾರಣ? ಇದರ ಉತ್ತರನೇ ಸಿಗ್ತಾ ಇಲ್ಲ. ಅದಕ್ಕೆ ನಾವು ಅದನ್ನ ಸ್ವಲ್ಪ ಆಲೋಚನೆ ಮಾಡಬೇಕು. ನಮ್ಮಲ್ಲಿ ದೀಕ್ಷೆ ನಾವು ಪಟ್ಟ ಮೇಲೆ ಎಲ್ಲ ಹೇಳ್ತೀವಿ, ಏಟಿಲ್ಲ ಎಷ್ಟು ಭಕ್ತಿ ನಡ್ಕೊಡ್ರಿ ಮಾಡ್ರಿ ಎಲ್ಲ ತಿಳಿಸಿ ಹೇಳ್ತೀವಿ. ವಚನ ಅವರು ವಚನ ಭಯಪಟ್ಟು ಹೇಳ್ತಾರ. ಒಂದ್ ಕಡೆ ದೇವನೊಬ್ಬ ನಾನು ಹಲವು ಅಂತಾರ, ನಂಬಿದ ಹೆಂಡತಿ ಗಂಡನೊಬ್ಬ ನಂಬವಲ್ಲ ಗೊತ್ತಿಲ್ಲ ದೇವನೊಬ್ಬ ಅಂತಾರ. ಮತ್ ಮಾಡೋದು ಮಾಡ್ತಾರೆಲ್ಲ ಮಾಡ್ತಾರ. ಹೇಗೆ ಮಾಡ್ತಾರಪ್ಪ ಅಂತ ಅನ್ನೋಂಥ ಪ್ರಶ್ನೆ ಇದು ಆಗ್ತಿತ್ತು. ಅದಕ್ಕೆ ಅಲ್ಲಿ ಅವ್ರು ಯಾಕೆ ಹಂಗೆ ಬಿಟ್ಟು ನಮ್ಮಲ್ಲಿ ಯಾಕೆ ಬಿಡ್ತಾ ಇಲ್ಲ ಅನ್ನೋದು ಸ್ವಲ್ಪ ನಾವೆಲ್ಲ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗ್ಯದ. ಅದಕ್ಕೆ ಬಹುತೇಕ ನನಗನಿಸಿದ ಮಟ್ಟಿಗೆ ಕಾರಣ ಅಂದ್ರೆ ಅವರಲ್ಲಿ ಬಹುಸಂಖ್ಯಾತರು ಆ ರೀತಿ ಆಚರಣೆ ಮಾಡೋದಾರ. ನಮ್ಮಲ್ಲಿ ಎಲ್ಲೋ 100 ಕುಟುಂಬ ಅಥವಾ 1000 10 ಕುಟುಂಬನೋ ಅಷ್ಟೇ ಹೋಗಿ ಆಚರಣೆ ಮಾಡೋದಾರ. ಅದೇ ಕಾಲ ಅದೇ ಒಂದು ವಾತಾವರಣ ಇರೋದ್ರಿಂದ ಅವ್ರು ಪೂರ್ಣವಾಗಿ ಬಿಡ್ತಾರೇನು. ನಮ್ಮಲ್ಲಿ ಇನ್ನಾದ್ರೂ ಹೆಚ್ಚು ಸಂಖ್ಯೆ ನಮ್ಮಲ್ಲಿ ಬಿಡೋರಾದ್ರೆ, ಈ ಉದಾಹರಣೆ ಕಲಬುರಗಿ ಜಿಲ್ಲಾ ಬಿಜಾಪುರ ಜಿಲ್ಲಾ ಕೂರಿ ಬಸವ ತತ್ವ ಪ್ರಕಾರ ಮದುವೆ ಅಲ್ಲಿ ಯಾವಾಗೋ ವರ್ಷನ ಒಂದಾಗಲ್ಲ. ನಮ್ಮಲ್ಲಿ ಕಾಮನ್ ಎಲ್ಲರೂ ಬಸವ ತತ್ವ ಪ್ರಕಾರ ಮಾಡ್ತಾರೆ. ಅದೊಂದು ರೂಢಿ ಆಗ್ಬಿಟ್ಟಾರೆ. ಈಗ ಒಬ್ಬರು ಎಲ್ಲರೂ ಬಸವ ತತ್ವ ಪ್ರಕಾರ ಮಾಡ್ತಾರೆ. ಅದು ವಾತಾವರಣ ನಿರ್ಮಾಣ ಆಗ್ಯದಲ್ಲ, ನಿರ್ಮಾಣ ಆಗಿದ ಸಲುವಾಗಿ ಎಲ್ಲರೂ ಆಚರಣೆಯಲ್ಲಿ ಬರ್ಲತ್ತ. ಹಂಗ ನಾವು ಹೆಚ್ಚಿನ ಸಲ ಒಬ್ರಿಗೊಬ್ರಿಗೆ ನಮ್ಮ ತತ್ವದ ಬಸವಣ್ಣಯ ಕುಟುಂಬಗಳು ನಿರ್ಮಾಣ ಮಾಡೋದೇ ನಮ್ದು ಮುಖ್ಯ ಗುರು ಅನ್ನೋದು ನಾವೆಲ್ಲವೂ ಅರ್ಥ ಮಾಡ್ಕೋಬೇಕು. ಬಸವಣ್ಣನವರ ಬಸವ ತತ್ವ ನಿಷ್ಠಾವಂತ ಕುಟುಂಬಗಳು ನಾವು ನಿರ್ಮಾಣ ಮಾಡಬೇಕು. ದೊಡ್ಡ ದೊಡ್ಡ ಕಾರ್ಯಕ್ರಮಕ್ಕಿಂತ ಚಿಕ್ಕ ಚಿಕ್ಕ ಕಾರ್ಯಕ್ರಮ ಮಾಡಿ ಮನವೊಲಿಸಿ ಅವ್ರ ಮನೆಯಲ್ಲಿ ಬಸವಣ್ಣನ ವಾತಾವರಣವನ್ನ ನಿರ್ಮಾಣ ಮಾಡುವಂಥದ್ದು ಕಾರ್ಯ ಬಹಳ ಮಹತ್ವದ. ಅದಕ್ಕೆ ಬಂಧುಗಳೇ, ಇವತ್ತ ಇನ್ನೊಂದು ಕೊನೆಯ ಮಾತು ಹೇಳಿ, ರವೀಂದ್ರನಾಥ್ ಡಾಕ್ಟರ್ ಕೆ ರವೀಂದ್ರನಾಥ್ ಅವರು ಸ್ವರವಚನದ ಬಗ್ಗೆ ಬಹಳ ಮಹತ್ವದ ವಿಷಯವನ್ನು ನಿಮಗೆಲ್ಲ ತಿಳಿಸಿದ್ದಾರೆ. ಸ್ವಲ್ಪ ನಾವು ಆ ವಚನಗಳು ಕೇಳೋದಕ್ಕಿಂತ ಸ್ವಲ್ಪ ಹೊಸದ ಜ್ಞಾನನೂ ನಮ್ಮವರಿಗೆ ಬಂದವರಿಗೆ ಈ ಸಲ ಹೊಸ ಜ್ಞಾನ ನಮಗೆ ಸಿಗ್ತದ ಅನ್ನೋಂಥದ್ದನ್ನು ಆಗಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಹೋದ ವರ್ಷ ಆಯಾ ಶರಣರ ಬಗ್ಗೆ ಚಿಂತನೆ ಮಾಡಿ, ಆಯಾ ಶರಣರ ಬಗ್ಗೆ ಜಯಂತಿಗಳನ್ನು ಮಾಡಿ ಲೇಖನಗಳನ್ನ ತರಿಸ್ಕೊಂಡಿವಿ. ಈಗ ಆಯಾ ಶರಣ ಜಯಂತಿ ನಮ್ಮ ಆಶೀರ್ವಚನದಾಗ ಅಷ್ಟೇ 4 ಮಾತು ಹೇಳಿ, ಈ ಸ್ವರವಚನದ ಬಗ್ಗೆ ಶರಣರು ವಚನ ಸಾಹಿತ್ಯ ಎಷ್ಟು ಕೊಟ್ಟರೋ ಅಷ್ಟೇ ಸ್ವರವಚನದ ಸಾಹಿತ್ಯವೂ ದೊಡ್ಡ ಸಮುದ್ರ ಇದ್ದಂಗದ. ಅದಕ್ಕೆ ಅನೇಕ ಸಂಪುಟಗಳು ಬಂದಿದ್ದು ಸಾಕ್ಷಿ. ಇಲ್ಲಿ ನಮ್ಮ ಡಾಕ್ಟರ್ ಕೆ ರವೀಂದ್ರನಾಥ್ ಅವರು ಸಂಪಾದನೆ ಮಾಡಿರುವಂಥ ಬಸವಯುಗದ ಶರಣರ ವಚನೇತರ ಸಾಹಿತ್ಯ ಅನ್ನುವಂಥ ಕೃತಿ, ಇವೆಲ್ಲ ನೋಡಿದ್ರೆ ಸ್ವರವಚನ ಬಗ್ಗೆ ನಮಗೇನೂ ಗೊತ್ತಿಲ್ಲ. ದಾಸರಿಗಿಂತಲೂ ಪುರಂದರದಾಸ್, ಕನಕದಾಸ್ ಅವರ ದಾಸರಿಗಿಂತಲೂ ಮೊಟ್ಟ ಮೊದಲು ಸ್ವರವಚನ ಬರೆದವರೇ ಶರಣರು ಅನ್ನೋದನ್ನು ನಾವು ತಿಳ್ಕೋಬೇಕು. ಇದನ್ನ ನಾವು ತಿಳ್ಕೊಂಡು ಆ ಸ್ವರವಚನದ ಒಳಗೆ ಸ್ವಲ್ಪ ನೋಡುವಂಥದ್ದು ನಾವು ಮಾಡಬೇಕು. ನಾವು ಈ ಸಲ ಸ್ವರವಚನದ ಮೇಲೆ ಸ್ವಲ್ಪ ಪರಿಚಯ ಮಾಡಿಕೊಟ್ಟು ಮತ್ತು ಒಂದೊಂದು ಸ್ವರವಚನದ ಬಗ್ಗೆ ವಿವರವಾದಂಥ ಅರ್ಥ ವಿವರಣೆಗಳನ್ನು ಒಳಗೊಂಡು ಅದು ಒಬ್ಬೊಬ್ಬರು ಮತ್ತು ಆಮೇಲೆ ಮಾಡಬೇಕು ಅನ್ನುವಂಥ ಆಲೋಚನೆ ಅದ. ಅಂಥ ಸ್ವರವಚನವು ನಮ್ಮ ಜನಮಾನಸದಲ್ಲಿ ಹೋಗಿ ಅವರು ಹಾಡುವಂಗಾಗಬೇಕು. ನಾವೊಂದು ಕೆಸೆಟ್ ಮಾಡಿಸಿದ್ವಿ ಸ್ವರವಚನಗಳನ್ನೇ. ನಮ್ಮ ಶಿವಕುಮಾರ್ ಪಾಂಚಾವ್ ಭಾಳ ಚಲೋ ಆಗ್ಯದ. ಎಲ್ಲ ಕಡೆ
ಅದು ಒಳ್ಳೆದೆಲ್ಲ ಬರ್ತದೆ ನಿಮಗೆಲ್ಲ ಕೇಳೋರಿಗೆ. ಅದಕ್ಕೆ ಆ ಸ್ವರವಚನ ನಾವು ಜನಪ್ರಿಯಗೊಳಿಸಬೇಕಾಗ್ಯದ. ವಚನ ಸಾಹಿತ್ಯ ಹೆಂಗೆ ಜನಪ್ರಿಯ ಆಗ್ಯದ ಅದೇ ರೀತಿ ಸ್ವರವಚನವು ಜನಪ್ರಿಯ ಆಗ್ಯದ. ಅದಕ್ಕೆ ಈ ಸ್ವರವಚನ ಮೇಲೆ ವಿಶೇಷವಾದಂಥ ಒಂದು ಕಾರ್ಯವನ್ನು ಹಂಪಿ ವಿಶ್ವವಿದ್ಯಾಲಯದಲ್ಲಿ ಇದ್ದುಕೊಂಡು ಕಲಬುರಗಿಯವರ ಮಾರ್ಗದರ್ಶನದಲ್ಲಿ ಅವರು ಬಹಳಷ್ಟು ಶ್ರಮ ಪಟ್ಟಾರ. ಅದಕ್ಕೆ ಅವರಿಗೆ ಪ್ರಾರಂಭದಲ್ಲಿ ಕಲಿಸಬೇಕು ಅಂತ ದೂರ, ಬಹಳ ದೂರ ಪಾಪವರು, ಬಹಳ ದೂರ. ಆದರೂ ನಮ್ಮಲ್ಲಿಂದ ಪ್ರೀತಿ ಮತ್ತು ನಿಮ್ಮೆಲ್ಲರಿಗೂ ಒಂದೇನೋ ಒಂದು ಕೇಳಿಸ್ಬೇಕನ್ನುವಂಥ ಸದುದ್ದೇಶದಿಂದ ಅಷ್ಟು ದೂರಿಂದ ಹೊಸಪೇಟೆಯಿಂದ ಇಲ್ಲಿವರೆಗೆ ಬಂದು ಈ ಸ್ವರವಚನದ ಬಗ್ಗೆ ವಿವರವಾದ ಮಾಹಿತಿಯನ್ನು ನಿಮಗೆ ಕೊಟ್ಟಾರ. ನೀವು ಆ ಸ್ವರವಚನವನ್ನು ತೆಗೆದು ನೋಡಿ ಮನಕ್ಕೆ ಹಾಕ್ರಿ, ಅದನ್ನು ನಾವು ಧಾಟಿ ಕೂಡಿಸ್ರಿ, ಸಂಗೀತಗಾರರಿಗೆ ಕೇಳ್ರಿ, ಆ ಧಾಟಿ ಕೂಡಿಸಿ ಹಾಡ್ತಾ ಹೋಗ್ರಿ. ಸಭೆ ಸಮಾರಂಭದಲ್ಲಿ ವಚನಗಳು ಹಂಗೆ ಹಾಡ್ತೀವಿ, ಸ್ವರವಚನ ಹಂಗೆ ಹಾಡಬೇಕು. ಇದನ್ನು ನಾವು ಜಾರಿಯಲ್ಲಿ ಆಚರಣೆಯಲ್ಲಿ ತರಬೇಕು. ಹೊಸ ಜ್ಞಾನ ನಿಮಗೆಲ್ಲ ಬರಲಿ ಅಂತ ಪ್ರತಿ ತಿಂಗಳಿಗೆಲ್ಲ ಬೇರೆ 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 ವಿದ್ವಾಂಸರು ಬಂದು ಇಲ್ಲಿ ಮಾತನಾಡ್ತಾರೆ. ತಾವು ಮಾಡೋದು ಇಷ್ಟೇ ಕೆಲಸ. ಸ್ವಲ್ಪ ನೀವು ಒಂದು 2-3 ದಿನ ಆಗ ಅಂದರೆ 28ಕ್ಕೆ ಅನುಭವ ಮಂಟಪಕ್ಕೆ ಹೋಗೋರು ಅಕ್ಕ, ಅನುಭವ ಮಂಟಪಕ್ಕೆ ಹೋಗೋದು ತಂಗಿ ಅಂತ ನೀವೆಲ್ಲ ಸ್ವಲ್ಪ ಪ್ರೀತಿಯನ್ನು ಕರ್ಕೊಂಡು ಬಂದ್ರೆ ನಮ್ಮ ಶ್ರಮ ಸಾರ್ಥಕ ಐತದೆ. ನೀವು ಮಾಡೋ ಕಾರ್ಯ ಅಷ್ಟೇ. ಅದಕ್ಕೆ ಅಮ್ಮನ ಬೈದವರಿಗೂ ಅದೇ ಹೇಳ್ತೀನಿ, ಅಕ್ಕನ ಬೈದವರಿಗೂ ಅದೇ ಹೇಳ್ತೀನಿ. ಇವತ್ತು ಅಂಬಿಗರ ಚೌಡಯ್ಯ ಗುರುಗಳು ಇದ್ದು ಬಂದಿರೋದ್ರಿಂದ ಅನೇಕ ಅಂಬಿಗರ ಚೌಡಯ್ಯ ಸಮಾಜವು ಇವತ್ತಿನ ಕಾರ್ಯಕ್ರಮದಲ್ಲಿ ಆದ ಅವರೆಲ್ಲರಿಗೂ ಹೃತ್ಪೂರ್ವಕವಾದಂಥ ನಾನು ಸ್ವಾಗತವನ್ನು ಧನ್ಯವಾದವನ್ನು ಹೇಳ್ತೀನಿ. ಮತ್ತು ತಾವೆಲ್ಲ ದೂರ ಹನುಮಂತಪ್ಪ ದೂರ ಇದ್ದರೂ ನೀವು ಭಕ್ತಿ ಶ್ರದ್ಧೆ ಸಂಭ್ರಮವಿರುವ ನಿಷ್ಠೆ ಪ್ರೀತಿ ಎಂದು ಬಂದಿರಿ. ನಿಮ್ಮೆಲ್ಲರಿಗೂ ಶುಭವನ್ನು ಹಾರೈಸಿ ಇದಕ್ಕೆಲ್ಲ ಇದಕ್ಕಿಂದ ಪತ್ರ ವ್ಯವಹಾರ ಮಾಡೋದು ಇದಕ್ಕೆಲ್ಲ ನಮಗೆ ಪುರುಸತ್ತಿರೋಂಗಿಲ್ಲ. ಅದಕ್ಕೆ ನಮ್ಮ ಡಾಕ್ಟರ್ ಸೋಮನಾಥ್ ಯಾದವ್ ಅವ್ರ ಸೇವೆ ಎಂದೂ ಮರೀಲಿಕ್ಕಾಗಲ್ಲ. ಅನುಭವ ಮಾಡ್ತಾರೆ ಎಂದೂ ಅದು. ಯಾಕಂದ್ರೆ ಅವ್ರ ಸೇವೆ ನಿಸ್ವಾರ್ಥ ಸೇವೆ ಅದ. ಅವರು ಸೇವೆ ಇವತ್ತು ಅನುಭವ ಮಂಟಪಕ್ಕೆ ಸುಮಾರು 100 ಶರಣ ಚರಿತ್ರೆಗಳು ಬರಲಿಕ್ಕೆ ಕಾರಣಕರ್ತರು ಯಾರು? ಡಾಕ್ಟರ್ ಸೋಮನಾಥ್ ಯಾದವ್ ಅವರು. ಅಂಥ ಡಾಕ್ಟರ್ ಸೋಮನಾಥ್ ಯಾದವ್ ಅವರು ಇವತ್ತ ಈ ಸ್ವರವಚನದ ಒಂದು ಸಂಯೋಜನೆಯನ್ನು ಅವ್ರು ಮಾಡಿ ಈಗ ಸುಮಾರು ತಿಂಗಳಿಗೆ ಒಬ್ಬೊಬ್ಬರು ವಿದ್ವಾಂಸರು ಬಂದು ಒಂದು ಅರ್ಧ ತಾಸು 40 ನಿಮಿಷ ಹೇಳ್ತಾರೆ. ಆ ನಂತರ ನಾವು 10-15 ನಿಮಿಷ ನಾವು ಕೊನೆಗೆ ಮಾತಾಡ್ತೀವಿ. ತಾವೆಲ್ಲ ಇದೇ ರೀತಿ ತಪ್ಪದೆ ಬರಬೇಕು ಅಂತ ನಿಮಗೆಲ್ಲ ಮತ್ತೊಮ್ಮೆ ಹೇಳಿ ಇವತ್ತು ಮನೆಯವರು ತೀರ್ಕೊಂಡು ನಿಮ್ಮ ಕಡೆ 11,000 ರೂಪಾಯಿ ಶಾಶ್ವತ ದಾಸ ನಿಧಿ ಕೊಟ್ಟರು. ಅವರಿಗೆ ಆಯಿತು. ನಮ್ಮ ಯಾವಾರ್ ಸರ್ ಅವರದು ಧರ್ಮಪತ್ನಿಯವರಾದಂಥ ಸುಲೋಚನಾ ತಾವು ಯಾವಾರ್ ಅವರದು ತಂದೆಯವರು ಲಿಂಗಕ್ಕಾಗಿದ್ದಾರೆ. ಅವರು ತಾಯಿಯವರು ಲಿಂಗಕ್ಕಾಗಿದ್ದಾರೆ. ಆ ಒಂದು ಸವಿನೆನಪಿನಾಗಿ 11,000 ರೂಪಾಯಿ ಈ ಶಾಶ್ವತ ದಾಸೋಹಕ್ಕೆ ನೀಡಿದ್ದಾರೆ. ಅದಕ್ಕೆ ಅವರಿಗೆ ಅವರ ಆತ್ಮಕ್ಕೂ ಶಾಂತಿ ಸಿಗಲಿ. ಮತ್ತು ತಾವು ನಾನು ಆವಾಗ ಹೇಳೀನಿ, 11,000 ರೂಪಾಯಿ ಯಾರು ಕೊಡ್ತೀವಿ 11 ಕೊಡ್ಬೋದು, ಅದಕ್ಕೂ ಹೆಚ್ಚಿಗೆ 20 ಕೊಡ್ಬೋದು, 50 ಕೊಡ್ಬೋದು, 1,00,000 ಕೊಡ್ಬೋದು. ನಿಮ್ಮ ಶಕ್ತಿ ಪ್ರಮಾಣ ಎಷ್ಟರ ಕೊಡ್ಬೋದು. ಕೊನೆ 11 ಮಿನಿಮಮ್ ಅದ. ಅದಕ್ಕೆ 11,000 ಕೊಟ್ಟರು ಪ್ರತಿ ವರ್ಷ ಕೊಡಲು ಬೇಕಾಗಿಲ್ಲ. ಈಗ ಅವರು ಕೊಟ್ಟರು ನಿಮ್ಮ ಯಾವ ಸರ್ ಅದೇ ಎಲ್ಲ ಒಂದೇ ಮೂವಾರು ಎಲ್ಲ ಒಂದೇ. ಅದಕ್ಕೆ ಪ್ರತಿ ವರ್ಷ ಒಂದೇ ಸಲ ಕೊಡೋದು, ಪ್ರತಿ ವರ್ಷ ಅವ್ರ ಹೆಸರು ಮೇಲೆ ಇಲ್ಲಿ ದಾಸೋಹ ನಡೀತದ. ಅವರು ಅನುಕೂಲ ಇದ್ರೆ ಇಲ್ಲಿ ಬರ್ತಾರ, ಅನೇಕರು ಬರ್ಲತ್ತಾರ. ಬಂದು ಇಲ್ಲಿ ಪ್ರಸಾದ ತಗೊಂಡು
ಅವ್ರಿಗೊಂದು ಪ್ರಾರ್ಥನೆ ಮಾಡಿ ನಮ್ಮ ಶಿವಾನಂದ ಗುರುಗಳು 4 ಮಾತು ಒಳ್ಳೆಯ ಮಾತುಗಳು ಹೇಳ್ತಾರೆ, ಅನುಭವ ಹೇಳ್ತಾರೆ. ಆ ನಂತರ ಅವರು ತಮ್ಮ ಪ್ರಸಾದ ಸ್ವೀಕಾರ ಹೋಗ್ತಾರೆ. ಇಲ್ಲ ದೂರ ಇದ್ದು ಅನಾನುಕೂಲದ ಇದ್ದಲ್ಲಿ ನಾವೇ ಅವರ ಹೆಸರಿನಲ್ಲಿ ನಾವೇ ಮಾಡ್ತೀವಿ. ಈ ರೀತಿಯಾದ ತಾವು ಎಲ್ಲ ತಮ್ಮವರಿಗೆ ಅಂತ ತಮ್ಮ ಆತ್ಮೀಯರಿಗೆ ಇದನ್ನ ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದಿರುವಂಥ ನಮ್ಮ ರವೀಂದ್ರನಾಥ್ ಸರ್ ಅವರಿಗೂ ಮತ್ತು ನಾಗನಾಥ್ ಚಾಮಲೆ ಅವರಿಗೂ, ಚನ್ನವೀರ್ ಎಸ್ ಜಮಾದಾರ್ ಅವರಿಗೂ ಮತ್ತು ನಿರೂಪಣೆ ಮಾಡುವಂಥ ವೀರಭದ್ರ ಪಡ್ಪದವರಿಗೂ ಎಲ್ಲರಿಗೂ ಶುಭ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶರಣಾರ್ಥಿಯನ್ನು ತಿಳಿಸಿ ನಾವು 4 ಮಾತುಗಳು ಅವ್ರ ತಾಯಿಯವರು ಬಂದು ದಾಸೋಹ ಸೇವೆಯನ್ನು ಕೈಗೊಂಡಿರುವಂಥ ತಾಯಿಯವ್ರ ಸುಮಚನ ತಾಯಿಯವರು ಬಂದು ಇದು ಆಶೀರ್ವಾದ ತುಂಬಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಸರ್